ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ರಿಷಿಕೇಶ್ ಬೃಂಗ ಏರಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ನಿಬಿ ಕುಕೀಸ್ ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಯಾರನ್ನು ಕರೆಸ್ತಾ ಇದ್ದೀರಾ? ಏನು ಸಮಾಚಾರ, ಏನು ಅಡುಗೆ ಮಾಡಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ GFC ಖ್ಯಾತಿಯ ಕೃಷ್ಣಪ್ಪನವರು. ಮೊನ್ನೆ ತಾನೇ ಯಾರೋ ಬಂದು ಸ್ಕೂಟ್ರಲ್ಲಿ ಗುದ್ಬಿಟ್ಟಿದ್ರು ಕೂಡ, 4 ಹೊಲ್ಗೆ ಕಾಲ್ಗೆ ಹಾಕಿದ್ರು ಕೂಡ ಮುರಳಿಯವರೇ ನಾನು ಬಂದೇ ಬರ್ತೀನಿ, ತಲೆ ತಿಂದೇ ತಿಂತೀನಿ ಅಂತ ಹೇಳಿದ್ದಾರೆ. ಅದೇನು ತಲೆ ತಿಂತಾರೋ ನಮ್ಗಂತೂ ಗೊತ್ತಿಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ GFC ಖ್ಯಾತಿಯ ಕೃಷ್ಣಪ್ಪ ಅವರು. ಬನ್ನಿ ಸರ್, ನಿಧಾನಕ್ಕೆ ಬನ್ರಿ. ಅಲ್ರೇ, ಆ ಹುಡುಗಿ ಸುಮ್ಮನೆ ಹೋಗ್ತಾ ಇಲ್ಲ, ನೀವ್ ಯಾಕೆ ಹುಡುಗಿ ಬೈಕ್ ಗುದಿಯಕ್ಕೆ ಹೋದ್ರಿ ನೀವು? ಇಲ್ಲ ಸರ್, ನೀವೇ ಗುದ್ರಾ, ಬೇರೆಯವ್ರು ಬಂದು ಗುದ್ರಾ? ಹುಡುಗನೇ ಬಂದು ಗುದ್ದಿದ್ದು ಸರ್. ಏ, ನಿಮ್ಮ ವೈಫ್ ಹೇಳ್ತಾರೆ ಯಾರೋ ಹುಡುಗಿ ಬಂದು ಗುದ್ಬಿಟ್ಲು ಅಂತ. ನಿಜ ಹೇಳ್ರಿ? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ GFC ಖ್ಯಾತಿಯ ಕೃಷ್ಣಪ್ಪ ಅವರು ಬಂದಿದ್ದಾರೆ. ಅದ್ಭುತವಾಗಿರೋ ಅಡುಗೆನ ಮಾಡ್ತಾ ಇದ್ದಾರೆ ಅನ್ಕೊಂಡಿದ್ದೀನಿ. ಕೃಷ್ಣಪ್ಪ, ಏನ್ ಮಾಡ್ತಾ ಇದ್ದೀರಾ? ಸರ್, ಇವತ್ತು ತಲೆ ಮಾಂಸದಲ್ಲಿ ಬೋನ್ಲೆಸ್ ಮಾಡೋಣ ಅಂತ. ಅದಕ್ಕೆ ತಲೆ ತಿಂತೀನಿ ಅಂತ ಹೇಳಿದ ನೀವು? ಹೌದು ಸರ್. ಓಕೆ, ಬೋನ್ಲೆಸ್ ತಲೆ ಮಾಂಸನಾ? ಹೌದು ಸರ್. ಈ ಬೋನ್ಲೆಸ್ ತಲೆ ಮಾಂಸ ಎಲ್ಲಿ ಸಿಗುತ್ತೆ? ಎಲ್ಲ ಅಂಗಡಿ ಸಿಗುತ್ತೆ. ಬೋನ್ಲೆಸ್ ಮಾಡ್ಕೊಡ್ತಾರಾ? ಮಾಡ್ಕೊಡ್ತಾರೆ ಖಂಡಿತ. ತಲೆ ಮಾಂಸದ ಡ್ರೈ ಮಾಡಕ್ಕೆ ಏನೇನು ತಂದಿದ್ದೀರಿ? ಬೋನ್ಲೆಸ್ ತಲೆ ಮಾಂಸ ಪೆಪ್ಪರ್ ಡ್ರೈ. ಬೇಕಾಗುವ ಸಾಮಗ್ರಿಗಳು: ಬೋನ್ಲೆಸ್ ತಲೆ ಮಾಂಸ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಉಪ್ಪು, ತುಪ್ಪ, ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸರ್, ಈರುಳ್ಳಿ ಹಾಕ್ತಾ ಇದ್ದೀನಿ. ಫಸ್ಟು ನಾವು ಆರೋಗ್ಯದ ಬಗ್ಗೆ ಕಾಳಜಿ ಬಿಟ್ಟು ಚೆನ್ನಾಗಿ ದುಡಿತೀವಂತೆ, ದುಡ್ಡು ಸಂಪಾದನೆ ಮಾಡ್ತೀವಂತೆ. ಆಮೇಲೆ ಆರೋಗ್ಯ ಕೆಟ್ಟೋಗುತ್ತಂತೆ. ಇಷ್ಟು ದುಡ್ದಿದ್ನ ತಿರ್ಗಾ ಆರೋಗ್ಯ ಉಳಿಸ್ಕೊಳ್ಳೋಕ್ಕೋಸ್ಕರ ಅಷ್ಟು ದುಡ್ಡನ್ನ ಖರ್ಚು ಮಾಡ್ತೀವಂತೆ. ಅದಕ್ಕೆ ಮೊನ್ನೆ ಯಾರೋ ಹೇಳ್ತಾರೆ, ಮುರಳಿಯವರು ಯಾಕೆ ಅಷ್ಟೊಂದು ದುಡಿಬೇಕು, ಯಾಕೆ ನಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಕು? ಆ ಥರ ಆಗ್ಬಿಟ್ರೆ ಅದು ಒಂಥರ ಕರೆಕ್ಟೇ. ತಪ್ಪೇನಿದೆ? ಆದ್ರೆ ನಿಂತ್ಕೊಳ್ತೀರಾ, ಕಾಲು ಜಾಸ್ತಿ ಗಾಯ ಆಗುತ್ತೆ, ತಿರ್ಗಾ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬೇಕು ಅಂದ್ರೆ ಏನ್ ಮಾಡೋದು ಅವಾಗ? ಅಲ್ಲ, ಎಕ್ಸಾಂಪಲ್ ಆಗೋದು ಬೇಡ. ಆದ್ರೂ ನಮ್ಮ ಅದಕ್ಕೆ ರೆಸ್ಟ್ ಹೊಡ್ರಿ. ನಿಮ್ದು ಸಿದ್ಧಾಂತಗಳನ್ನ ನಮ್ಗೆ ಹೇಳ್ಬೇಡ್ರಿ. ಯಾಕ್ರಿ? ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಓಕೆ, ನೀವು ವೈಫ್ ಬಹಳ ಖುಷಿಯಾಗಿರ್ಬೇಕಲ್ಲ, ಮನೇಲೇ ಇರ್ತೀರಾ ಅಂತ. ಮನೇಲೇ ಇಲ್ವಾ ಅವತ್ತಿಂದ? ಅಥವಾ ಸಾಧ್ಯವೇ ಇಲ್ಲ. ಎಷ್ಟು ಟೀಚರ್ಸ್ ಹಾಕಿದ್ದಾರೆ? ಒಂದು 12 ಹಾಕಿದ್ದಾರೆ. ಆ ಹುಡುಗಿನ ಯಾಕೆ ನೋಡ್ಕೊಂಡು ಗುದ್ಯಕ್ಕೆ ಹೋದ್ರಿ ನೀವು ಗಾಡಿನಲ್ಲಿ? ಹುಡುಗಿ ನೋಡಿ ಗುದ್ರೆ ಬಿಡ್ತಾರ ಸರ್. ಮತ್ತೆ ಆ ಹುಡುಗಿ ಬಂದು ಗುದ್ದಿದ್ದು? ನಾನಲ್ಲ ಹೇಳ್ತಾ ಇರೋದು, ಹುಡುಗಿ ಬಂದು ಗುದ್ದಿದಂತೆ ನಿಮ್ಗೆ? ಹುಡುಗನಾ? ಅವ್ರ ವೈಫ್ ಇಲ್ಲಿ ಕೂತಿದ್ದಾರೆ ಅಂತ ಹುಡುಗಿ ಗುದ್ಮೇಲೆ ಹುಡುಗ ಅಂತ ಏನ್ ಮಾಡಕ್ಕಾಗುತ್ತೆ? ಹಾಕಿ ಕೊತ್ತಂಬರಿ ಸೊಪ್ಪು, ಅದರಿಂದ ಬೆಳ್ಳುಳ್ಳಿ, ಅದರಿಂದ ಶುಂಠಿ, ಅದರಿಂದ ಈರುಳ್ಳಿ, ಇಷ್ಟನ್ನು ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಬೋನ್ಲೆಸ್ ತಲೆ ಮಾಂಸದ ಡ್ರೈ. ವೆರಿ ಈಸಿ. ಇದೆಯಲ್ಲ, ಆಫ್ ಮಾಡ್ಬಿಡಿ ಸರ್, ಸಾಕು. ಆಫ್ ಮಾಡ್ಬಿಡೋದಾ? ಅಷ್ಟೇ ಸರ್. ಓಕೆ. ಓ, ಇದು ರುಬ್ಕೊಳ್ತೀರಾ ನೀವು? ಮಾಡ್ತೀನಿ. ಓಕೆ ಓಕೆ ಓಕೆ. ಕೃಷ್ಣಪ್ಪ, ಜಾಸ್ತಿ ಓಡಾಡಬೇಡಿ, ಕಾಲು ನೋವು ಜಾಸ್ತಿ ಆಗುತ್ತೆ. ಇರಲಿ ಸರ್. ಅದಕ್ಕೆ ನಿಮ್ಮ ಪಕ್ಕಕ್ಕೆ ಎಲ್ಲ ಇಟ್ಬಿಟ್ಟಿದ್ದೀವಿ. ಹಾಕೊಳ್ಳಿ. ಮಿಕ್ಸಿಗೆ ಹಾಕೊಳ್ಳೋಣ. ಓಕೆ. ಎಣ್ಣೆಯಲ್ಲಿ ಹುರಿದಂಥ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲನೂ. ಮೆಣಸಿನ್ಕಾಯಿ ಹಾಕಿದೀವಲ್ಲ? ಮೆಣಸಿನ್ಕಾಯಿ ಹಾಕಿಲ್ಲ ಇದಕ್ಕೆ ನಾವು. ಬೇಡ. ಮೆಣಸಿನ್ಕಾಯಿ ಬೇಡವಾ? ಖಾರ ಎಲ್ಲಿಂದ ಬರುತ್ತೆ? ನೋಡಿ, ಪೆಪ್ಪರ್ ಇದೆ ಜಾಸ್ತಿ. ಪೆಪ್ಪರ್ ಅಂದರೆ ಪೆಪ್ಪರ್ ಮಾತ್ರ ಯೂಸ್ ಮಾಡಬೇಕು. ಹೌದಾ? ಹ್ಞೂ ಸರ್. ಓಕೆ, ಸ್ವಲ್ಪ ನೀರು ಹಾಕೊಳ್ಳೋಣ. ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಹಾಕೋಬೋದು, ಹಾಕೊಳ್ಳಿ. ಓಕೆ ಸರ್. ರುಬ್ಕೊಂಡಂತ ಮಸಾಲ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದನ್ನು. ತುಂಬ ಸಿಂಪಲ್, ತುಂಬ ಈಸಿ ಮಾಡ್ಕೊಳ್ಳೋದು ಅಂತ ಯಾವಾಗಲೂ ಕೃಷ್ಣಪ್ಪ ಅವ್ರು ಹೇಳೋದು ನಮ್ಗೆ. ಹ್ಞೂ ಸರ್. ತುಂಬ ಸುತ್ತಿ ಬಳಸಿ ಹೇಳ್ಬಾರ್ದು ಅಡುಗೆನ. ಹೌದಾ? ಈಸಿಯಾಗಿ ಹೇಳ್ಬೇಕಾ? ಈಸಿ ಹೇಳ್ಕೊಟ್ರೆ ತಲೆಗೆ ಹೊಟ್ಟೋಯ್ತದೆ ಅವ್ರಿಗೆ. ಓಕೆ. ಈಗ ನಾವು ಎಪಿಸೋಡ್ ನೋಡಿದ ತಕ್ಷಣ 1 ಅವರ್ಲಿಗೆ ಅವ್ರಿಗೆ ತಲೆ ಕೆಟ್ಟೋಯ್ತದೆ. ಇವಲೇ ತಂದು ಮಾಡ್ಕೊಂಡ್ಬಿಡ್ಬೇಕು ಈಗಲೇ ಈ ಪ್ರೆಸೆಂಟ್. ಓಕೆ. ಅಲ್ಲ, ನಿಮ್ಮ ಅಂಗಡಿಲಿ ಸಿಗುತ್ತಾ? ಖಂಡಿತ ಸರ್. ಅರ್ಶಿನ ಪುಡಿ, ರವಿಯವರ ಅರ್ಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಕೆ ಸರ್. ಓಕೆ, ಇನ್ನೇನು ಬೇಕು? ಸ್ವಲ್ಪ ಚಿಲ್ಲಿ ಹಾಕಿ ಸರ್. ಹಾಂ, ಸಾಕು ಸರ್. ಸ್ವಾಭಾವಿಕವಾದಂಥ ಪುಡಿಗಳಿವು. ಅರ್ಧ ಸ್ಪೂನ್ ಧನಿಯಾ ಹಾಕಿ ಸರ್. ರವಿಯವರ ಧನಿಯಾ ಪುಡಿ. ಪೆಪ್ಪರ್ ಪೌಡ್ರಾ? ಪೆಪ್ಪರ್ ಸರ್. ಅದೇ ನಿಮ್ಮ ಪೆಪ್ಪರ್ ಏನು ಸ್ಪೆಷಲ್ಲು?
ಏನು ಪೆಪ್ಪರಲ್ಲಿ ಬೇರೆ ಬೇರೆ ಬರ್ತದಾ? ನಿಮಗೆ ಒಮ್ಮೆ ಪರಿಮಳವನ್ನು ನೋಡಿ ಬೇಡಪ್ಪ, ನೋಡಿ. ಬರ್ತಾ ಇರ್ತದೆ. ನೋಡ್ಬೇಕು ಸರ್. ಸ್ವಲ್ಪ ನೀರಾಗಿ ಸೇರಿಸ್ಕೊಳ್ಳೋಣ ಹಾಕಿ. ಟೈಟಾಗಿ. ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ. ಹಾಕ್ಬಿಡಿ. ರುಚಿಗೆ ಉಪ್ಪು ತಕ್ಕಗೆ ಹಾಕಿ ಹಾಕಿ. ಸಾಲ್ಟ್ ಹಾಕೊಳ್ಳೋಣ. ವೆರಿ ಗುಡ್. ಓಕೆ. ನಾನು GFC ಗರಂ ಮಸಾಲ ಹಾಕೋಣ. GFC ಗರಂ ಮಸಾಲ ಕೃಷ್ಣಪ್ಪ ಅವರ ಬ್ರ್ಯಾಂಡ್ ಗರಂ ಮಸಾಲ. ಅದು ಅವರೇ ತಯಾರು ಮಾಡುವಂಥ ಗರಂ ಮಸಾಲ. ತುಂಬ ಜನ ಕೇಳ್ತಾ ಇರ್ತಾರೆ, ಮುರಳಿಯವರೇ ಗರಂ ಮಸಾಲ ನಾವೇ ಮಾಡ್ಕೋಬೋದಾ ಅಂತ. ನಾವು ಹೇಳ್ತಾ ಇರ್ತೀವಿ ಮಾಡ್ಕೋಬೋದು, ಆದರೆ 14-15 ಐಟಮ್ನ ಹಾಕಬೇಕಾಗುತ್ತೆ. 3 ಥರ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಜಾಪತ್ರೆ, ಜಾಕಾಯಿ, ಅನಾನಸು, ಪಲಾವ್ ಎಲೆ ಇವೆಲ್ಲ ಹಾಕಿ ಮಾಡ್ಕೋಬೇಕಾಗುತ್ತೆ. ಅದನ್ನೆಲ್ಲ ತಂದು ಮಾಡಿಕೊಂಡು ಜಾಸ್ತಿ ದಿನ ಇಟ್ಕೊಂಡ್ರೆ ಪುಡಿ ಲೊಡ್ ಬಿದ್ದೋಗುತ್ತೆ. ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಮಾಡ್ಕೊಳಕ್ಕಾಗದೇ ಇದ್ರೆ ಕೃಷ್ಣಪ್ಪ ಅವ್ರಿಗೆ ಫೋನ್ ಮಾಡಿ. ಅವ್ರ ಹತ್ರ ಇರೋ ಗರಂ ಮಸಾಲ ಹೆಂಗೆ ಗೊತ್ತಾ, ಒಂದೇ 1 kg 1 ಸ್ಪೂನ್ ಹಾಕಿದ್ರೆ ಸಾಕು. ಅದೊಂಥರ ಎಲ್ಲದಕ್ಕೆ ಹಾಕೋಬೋದು, ಚಿತ್ರಾನ್ನದಿಂದ ಹಿಡಿದು ಬಾತಿಂದ ಹಿಡಿದು ಯಾವುದಕ್ಕೆ ಬೇಕಾದ್ರೆ ಹಾಕೋಬೋದು. ಅದ್ಭುತ ಆಗಿರುತ್ತೆ ಅಂತ ಕೃಷ್ಣಪ್ಪ ಅವ್ರು ಹೇಳ್ತಾರೆ. ಸರ್ ಹಾಕೊಳ್ಳೋಣ ಇದನ್ನು. ಹೆಸರು ಹಾಕಿ ಸರ್. ಬೋನ್ಲೆಸ್ ಆಗಿ ರೆಡಿ. ಬೋನ್ಲೆಸ್ ತಲೆಯ ಮಾಂಸ 4 ವಿಷಲು ಕುಕ್ಕರಲ್ಲಿ ಕೂಗಿಸ್ಕೊಂಡಿರೋವಂಥದ್ದು. ಇದಕ್ಕೆ ಸ್ವಲ್ಪ ಯೆಲ್ಲೋ ಕಲರು ಮತ್ತು ಯೆಲ್ಲೋ ಅಂದರೆ ಅರಿಶಿನ ಪುಡಿ ಹಾಕಿದ್ದೀವಿ, ಉಪ್ಪನ್ನು ಹಾಕಿದ್ದೀವಿ. 4ರಿಂದ 5 ವಿಷಲ್ ಕೂಗಿಸ್ಕೊಂಡಿದ್ದೀವಿ. ಸ್ವಲ್ಪ ಶ್ರೀಕೃಷ್ಣ ತುಪ್ಪವನ್ನು ಹಾಕಿ. ಶ್ರೀಕೃಷ್ಣ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ. ಇದ್ರ ಮಧ್ಯೆ ಸ್ವಲ್ಪ ನೀರು ಸೇರ್ಸೋಣ. ಅದು ಮುಚ್ಚಬೇಕು ಸ್ವಲ್ಪ 2 ಸೆಕೆಂಡು. ಓಕೆ, ಎಷ್ಟು ನಿಮಿಷ ಬೇಕಾಗುತ್ತೆ? 2 ಸೆಕೆಂಡ್ ಸಾಕು ಸರ್. 2 ಸೆಕೆಂಡ್ ಒಳಗೆ ಆಯಿತು. ಬೋನ್ಲೆಸ್ ಎಗ್ ಮಟನ್ ತಲೆ ಮಾಂಸ ರೆಡಿ ಮಾಡಿಕೊಟ್ಟಿದ್ದಾರೆ. ತುಂಬ ಸಖತ್ತಾಗಿರುತ್ತೆ. ಹೇಳಿದ್ನಲ್ಲ, ಸ್ವಲ್ಪ ಬಿಳಿಯನ್ನ ಇದ್ರೆ ಸಾಕು. ಮುದ್ದೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಟ್ಬಿಟ್ರೆ ಅದನ್ನ ಹಿಂಗೆದ್ದು ಬಾಯಿ ಇಟ್ಕೊಳ್ತಾ ಇದ್ರೆ ಅದಕ್ಕಿಂತ ಮಜಾ. ಹಾ ಹೆಂಗಿರುತ್ತೆ ಗೊತ್ತೇನ್ರಿ? ಬಿಡಿ, ಅದನ್ನ ಸ್ವಲ್ಪ ಹೊತ್ತು ಹೇಳ್ತೀನಿ ಹೆಂಗಿರುತ್ತೆ ಅಂತ. ಓಕೆ, ಡಿಶ್ ಔಟ್ ಮಾಡೋಣ. ನೋಡಿ ಸರ್, ಓಕೆ. ಹಾಕಿ. ಆಹಾ ಆಹಾ, ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಮುದ್ದೆ, ಚಪಾತಿ ಪೂರಿಗೆಲ್ಲ ಚೆನ್ನಾಗಿರುತ್ತೆ ಅಂತ ನಾನು ಹೇಳಲ್ಲ. ಇದೇನಿದ್ರು ಅನ್ನಕ್ಕೇನೆ ಮಜಾ. ಚಪಾತಿ, ಪೂರಿ, ದೋಸೆ, ಅನ್ನ, ಈ ಗೊಜ್ಜು ಟ್ರೈ ಮಾಡಿ ಒಂದ್ಸರಿ, ಆಮೇಲೆ ಹೇಳ್ತೀರಾ ನಮಗೆ. ಆಹಾ, ಇದು ಎಷ್ಟು ತಲೆ ಕೃಷ್ಣಪ್ಪ? ಸರ್ ಇದು 2 ತಲೆ ಸರ್. ಇದು 1 ಪ್ಲೇಟ್ ಮಾಡ್ಬಿಟ್ಟು 2 ತಲೆ ಅಂದರೆ ಸರ್ ಇದು 1 kg ಇದೆ. ಹೌದಾ? ಹ್ಞೂ ಸರ್. ನಾವು ಅಲ್ಲಿ ಮೂಳೆನ ತೆಗೆದುಬಿಡ್ತೀರಿ? ಆಮೇಲೆ ಫಸ್ಟು ಜನಕ್ಕೆ ಅರ್ಪಿಸಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದ ಅದ್ಭುತವಾದಂಥ GFC ಖ್ಯಾತಿಯ ಕೃಷ್ಣಪ್ಪ ಅವ್ರು ಮಾಡಿರುವಂಥ ಬೋನ್ಲೆಸ್ ತಲೆ ಮಾಂಸದ ಡ್ರೈ ಫ್ರೈ ಏನಾರು ಅಂದ್ಕೊಳ್ಳಿ. ಇದನ್ನ ಸ್ವಲ್ಪ ಡ್ರೈ ಮಾಡ್ಕೊಂಡ್ರೆ ಹಂಗೆ ಹಾಕ್ಕೋಬೋದು. ಇದನ್ನಿದ್ರೆ ಸ್ವಲ್ಪ ಅನ್ನಾಗಿನ ತಿನ್ಕೋಬೋದು, ಮುದ್ದೆಗಿದೆ ಎತ್ಕೊಂಡು ತಿನ್ಬೋದು. ಒಂದ್ಸರಿ ತಿನ್ನಕ್ಕೆ ಶುರು ಮಾಡಿದ್ರೆ ಬೇರೆ ತಿನ್ನಕ್ಕೆ ಮನಸ್ಸೇ ಬರಲ್ಲ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ GFC ಖ್ಯಾತಿಯ ಕೃಷ್ಣಪ್ಪ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ತಲೆ ಮಾಂಸ ಮಾಡ್ಕೊಳ್ಳಿ. ಬೋನ್ಲೆಸ್ ತಲೆ ಮಾಂಸ ಪೆಪ್ಪರ್ ಡ್ರೈ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ರುಬ್ಬಿದ ಮಸಾಲ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ನೀರು, ಕರಿಬೇವು, ಉಪ್ಪು, ಗರಂ ಮಸಾಲ, ಬೇಯಿಸಿದ ಬೋನ್ಲೆಸ್ ತಲೆ ಮಾಂಸ, ತುಪ್ಪ ಹಾಕಿ ಬಾಡಿಸಿ ಮುಚ್ಚಳ ಮುಚ್ಚಿ ಬೇಯಿಸಿದರೆ ಬೋನ್ಲೆಸ್ ತಲೆ ಮಾಂಸ ಪೆಪ್ಪರ್ ಡ್ರೈ ಸವಿಯಲು ಸಿದ್ಧ. ಬಿಸಿ ಬಿಸಿ ಅನ್ನಕ್ಕೆ ಬೋನ್ಲೆಸ್ ತಲೆ ಮಾಂಸದ ಫ್ರೈ. ಏನು ಮೂಳೆ ಏನಿಲ್ಲ ಸರ್ ಅಲ್ಲಿ. ತುಂಬ ಜನಕ್ಕೆ ಇದು ಇಷ್ಟ.
ಒಂದು ಸರ್ ಮಾಡೋದಕ್ಕೆ ಗೊತ್ತಾಗಲ್ಲ, ಹೆಂಗೆ ಮಾಡಿಬಿಡ್ತಾರೆ. ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ, ಈ ಥರ ಮಾಡ್ಕೊಳ್ಳಿ. ಏನಪ್ಪ ತಲೆ ಮಾಂಸ ಅಂದ್ರೆ ಬರೀ ಮೂಳೆ ಇರುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ತಪ್ಪದು. 2 ತಲೆ ತಗೊಂಡ್ರೆ ನಿಮಗೆ 4 ಜನಕ್ಕೆ ಹೆಚ್ಚು ಕಮ್ಮಿ ತಿನ್ನುವಷ್ಟು ಮಾಂಸ ಬೊಂಬಾಟ್ ಸಿಗ್ಬಿಡುತ್ತೆ. ಹೌದಾ? ವಾ, ಅದ್ಭುತವಾಗಿದೆ. ಆಯ್ತು ತಾನೇ ಕೊಟ್ಟಿದ್ದು? ಓಕೆ ಸರ್. ಫೋನ್ ಮಾಡಿ ನಿಮ್ದು. 94 ಯಾರಿಗಾದ್ರೂ 20 ಜನಕ್ಕಿಂತ ಜಾಸ್ತಿ ಈ ಥರ ಐಟಮೇ ಬೇಕು, ಹಿಂಗೆ ಬೇಕು ಕೃಷ್ಣಪ್ಪ ಮಾಡ್ಕೊಡಿ ಅಂತ ಹೇಳಿದ್ರೆ 1-2 ಅವರ್ ಮಧ್ಯೆ ಹೇಳಿದ್ರೆ ಅವ್ರ ಫೋನ್ ನಂಬರ್ ಕೊಡ್ತಾರೆ, ಕಣ್ಣು ಬೇಕಾದ್ರೆ ಮಾಡ್ಕೊಡ್ತಾರೆ. ಕೃಷ್ಣಪ್ಪ ಹೇಳ್ರಿ. 94 94 810 810 36 36 202 202 ಲಾಸ್ಟ್ ನಂಬರ್ ಕೃಷ್ಣಪ್ಪ ಅವ್ರದೇ. ಏನು ಕಾರ್ ಮುರ್ಕೊಂಡಿದ್ರು ಪರವಾಗಿಲ್ಲ, ಫೋನ್ ಅಂತೂ ಎತ್ತಿರ್ತಾರೆ. ಡೋಂಟ್ ವರಿ, ಆನ್ಸರ್ ಮಾಡೇ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ ರೀ. ಅದ್ರ ಮಜಾನೇ ಬೇರೆ. ತಿಂತಾ ಇದ್ರೆ ಇದೆಲ್ಲ ತಿಂದು ಖಾಲಿ ಮಾಡಬೇಕು ಅಂತ ಆಸೆ, ಆದರೆ ತಿನ್ನಕ್ಕೆ ಭಯ. ಇಷ್ಟೊಂದು ತಿಂದು ಮಲ್ಕೊಂಡ್ಬಿಟ್ರೆ ಅಂತ ಭಯ ಅಷ್ಟೇನೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿ ಅವರೇ. ನಾವು ಅಡುಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಲಕ್ಷ್ಮಿ ಅಂತ. ಲಕ್ಷ್ಮಿ, ಏನ್ ಮಾಡ್ಕೊಂಡಿದ್ದೀರಿ? ಮನೇಲೆ ಗೃಹಿಣಿ. ಮನೇಲೇ ಗೃಹಿಣಿ. ಓಕೆ, ಯಜಮಾನ್ ಏನ್ ಮಾಡ್ತಾರೆ? ಯಜಮಾನ್ರು ಬಿಸ್ನೆಸ್ ಮಾಡ್ತಾರೆ. ಏನ್ ಬಿಸ್ನೆಸ್ ಮಾಡ್ತಾರೆ? ಬನಾನಾ ಬಿಸ್ನೆಸ್. ಬನಾನಾ ಬಿಸ್ನೆಸ್ ಮಾಡ್ತಾ ಇದ್ರೆ. ಏನ್ ಮಾಡ್ತಾ ಇದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ನೀವು? ಹುರುಳಿಕಾಳು ಒಬ್ಬಟ್ಟು. ಹುರುಳಿಕಾಳು ಒಬ್ಬಟ್ಟ ಯಾರು ಹೇಳ್ಕೊಟ್ಟಿದ್ದೀನಿ? ನಮ್ಮ ಅಜ್ಜಿ ಮುಂಚೆ ಮಾಡ್ತಾ ಇದ್ರು, ಅದಕ್ಕೋಸ್ಕರ ಮಾಡೋಣ ಅಂತ. ಒಬ್ಬಟ್ಟು ಅದು ತೋರಿಸಿಲ್ಲ ಯಾರು ಅಂತ. ಮನೆ ಒಳಗೆ ಭಾಸ್ಕರ್ಗೆ ಕಾಂಪಿಟೇಷನ್. ಭಾಸ್ಕರ್ ಎಲ್ಲ ಒಬ್ಬಟ್ಟು ನೋಡ್ಬಿಟ್ಟಿದ್ವಿ, ಅದಕ್ಕೆ ಹುರುಳಿಕಾಳು ಒಬ್ಬಟ್ಟು ಎಲ್ಲ ಒಬ್ಬಟ್ಟು ತೋರಿಸಿದ್ರ? ಹುರುಳಿಕಾಳು ಒಬ್ಬಟ್ಟು ತೋರಿಸಿದ್ರಾ ನೀವು? ನೋಡಿ, ನಾವು ತೋರಿಸ್ತಾ ಇದೀವಿ. ಓಕೆ, ಹುರುಳಿಕಾಳು ಒಬ್ಬಟ್ಟು ಮಾಡಕ್ಕೆ ಏನೇನ್ ತಂದಿದ್ದೀರಾ ಮೇಡಮ್? ಹುರುಳಿಕಾಳು ಒಬ್ಬಟ್ಟು ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಹುರುಳಿಕಾಳು, ಬೆಲ್ಲ, ಚಿರೋಟಿ ರವೆ, ಮೈದಾ ಹಿಟ್ಟು, ಏಲಕ್ಕಿ ಪುಡಿ, ತೆಂಗಿನಕಾಯಿ ತುರಿ, ಎಣ್ಣೆ. ಯಾರಿದ್ದೀರಾ ಮನೇಲಿ? ಮನೇಲಿ ನಮ್ಮ ಯಜಮಾನ್ರು, ನಾನು, ಮಗ. ಓಕೆ, ಯಾರಿಗಿಷ್ಟ ಈ ಹುರುಳಿಕಾಳು ಒಬ್ಬಟ್ಟು? ನಮ್ಮಲ್ಲಿ ನನ್ನ ಮಗನೂ ತಿಂತಾರೆ, ನಮ್ಮ ಯಜಮಾನ್ರು ತಿಂತಾರೆ. ಪಾಪ, ವೆಜ್ ನಾನ್ ವೆಜ್ ಮನೇಲಿ? ವೆಜ್ ನಾನ್ ವೆಜ್ ಎರಡೂ ಮಾಡಿ. ಎರಡೂ ಮಾಡ್ತೀರಾ? ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಬಾಣ್ಲಿ ಬೇಕಿತ್ತು. ಹುರುಳಿಕಾಳು ಓಕೆ, 1 ಕಪ್ ಹಾಕ್ತಾ ಇದೀನಿ. ಬೇಯಿಸಿದೀನಿ, 5 ಕೂಗ್ಸಿದೀನಿ. 5 ವಿಷಲ್ ಕೂಗ್ಸಿರೋಂತ ಹುರುಳಿಕಾಳು ಇದು? ಹುರುಳಿಕಾಳು ಏನೊಂದು 50 ಒಬ್ಬಟ್ಟು ಮಾಡಂಗಿದೆ ಇವತ್ತು? 50 ಒಬ್ಬಟ್ಟು ಆಗಲ್ಲ, ಒಂದು 10 ಆಗುತ್ತೆ. ಇದಕ್ಕೆ ಡೈರೆಕ್ಟ್ ಬೆಲ್ಲನಾ? ಇದಕ್ಕೆ ಹಾಕಿ ಇದು ಕರಗುತ್ತೆ. ಬೆಲ್ಲ ಕರಗದ್ಮೇಲೆ ಮತ್ತೆ ಮಿಕ್ಸಿಗೆ ಹಾಕೊಳ್ಳೋದು. ನಿಮ್ಮ ಅಜ್ಜಿ ಅಂದ್ರೆ ನಿಮ್ಮ ಅಮ್ಮನ ಅಮ್ಮನ ಅಪ್ಪನಮ್ಮನ? ಅಮ್ಮನಮ್ಮ. ಓಕೆ, ಎಲ್ಲಿದ್ದಾರೆ ಅವರು? ಇದರಿಂದ ತುಮಕೂರಿಂದ ಯಡಿಯೂರಿಂದ ಒಂದ್ 2 ಕಿಲೋಮೀಟರ್. ಕರೆಕ್ಟ್ ಆಗಿ ನಾಪಿಸ್ಕೊಳ್ರಿ. ನಿಮ್ಮ ಅಜ್ಜಿ ಯಾರು ಅಂತಾರೆ? ಯಾಕ್ರಿ? ಯಡಿಯೂರಿಂದ 12 ಕಿಲೋಮೀಟರ್ ಆಗುತ್ತೆ. ಓಕೆ, ಹೋಗಲ್ವಾ ಅಜ್ಜಿ ಮನೆಗೆ? ಹೋಗಲ್ಲ, ಅದಕ್ಕೆ ಹಿಂಗೆಲ್ಲ ಅಡ್ರೆಸ್ ತಪ್ಪೋಗೋದು. 1 ಕಪ್ ಬೆಲ್ಲ ಹಾಕ್ತಾ ಇದೀನಿ. ಓಕೆ, ಇದ್ರ ಜೊತೆ ಪಾಕ ಬಿಡುತ್ತಾ? ಹಾ, ಯಜಮಾನ್ ಹೆಸರೇನು? ಗೋವಿಂದ್ ಅಂತ. ಗೋವಿಂದ್, ನಮಸ್ಕಾರ ಸರ್. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿದೆ. ಸುಚಿತ್ರಾ ಮೇಡಮ್ ಮಾಡೋದು ಯಾವ್ದು ಎಲ್ಲ ಇಷ್ಟಪಡ್ತೀವಿ ನಾವು. ಹೌದಾ? ಅವ್ರು ಮಾಡೋದು ಎಲ್ಲಾನು ಟ್ರೈ ಮಾಡ್ತೀವಿ ನಾವು ಮನೆಯಲ್ಲಿ. ಓಕೆ ಓಕೆ, ಟ್ರೈ ಮಾಡಿ. ಮನೆಯವರು ಸುಚಿತ್ರಾ ಮೇಡಮ್ ನಾಟಿ ಕೋಳಿ ಸಾರು ಮತ್ತೆ ಮುದ್ದೆ ಮಾಡಿದ್ರಲ್ಲ, ಅದೇ ಓಪನಿಂಗ್ ಶರ್ಮನಿ ಅವ್ರದ್ದು. ಅವತ್ತಿಂದನೂ ನಾವು ಬಿಟ್ಟೇ ಇಲ್ಲ, ಒಂದಿನ ನೋಡೋದು. ಮಧ್ಯಾಹ್ನ ಮಿಸ್ ಆಯ್ತು ಅಂದ್ರೆ 9:30 ಶೋ ನೋಡ್ತೀವಿ. ಓಕೆ 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 ಓಕೆ. ಕಾಯಿ ತುರಿ ಹಾಕ್ತಾ ಇದೀನಿ, ಸ್ವಲ್ಪ ಹಾಕ್ತಾ ಇದೀನಿ. ಓಕೆ ಮೇಡಮ್. ಏನದು? ಏಲಕ್ಕಿ ಪುಡಿ. ಎಲ್ಲಿರ ನಿಮ್ಮ ಅಮ್ಮನ ಮನೆ? ಇಂದ್ಯಾಪೀಠ ಸರ್ಕಲ್. ಅತ್ತೆ ಮನೆಯಲ್ಲೇನಾ? ಇಲ್ಲ, ನಮ್ಮನೆ ಇರೋದು ಗಿರಿನಗರ. ಗಿರಿನಗರನಾ? ಎಲ್ಲ ಹತ್ತತ್ರಕ್ಕೆ ಇದ್ದೀರಾ? ಓಡಾಡ್ಕೊಂಡ್ ಬಂದ್ಬಿಡ್ಬೋದು ಒಂದು ರೋಡ್ ಹಿಂಗ್ ಹೋದ್ರೆ. ಹೋಗಲ್ಲ ಸರ್, ಹತ್ರ ಇದ್ರು. ಹೋಗಲ್ವಾ? ಅಮ್ಮನ ಮನೆಗೆ ಹೋಗಲ್ವಾ? ಹೋಗ್ತೀವಿ, ಜಾಸ್ತಿ ಹೋಗಲ್ಲ. ಅದು ಒಂಥರ ಒಳ್ಳೇದೇ, ಸುಂದರಿ. ಎಷ್ಟು ಜನ ಮಕ್ಕಳು ನಿಮ್ಮ ಅಮ್ಮ? ನೀವು? ನಾವು 3 ಜನ. ಏನ್ ಮಾಡ್ಕೊಂಡಿದ್ದಾರೆ? ಒಬ್ಬ ಅಣ್ಣ, ಒಬ್ಬ ತಮ್ಮ. ಓಕೆ, ನೀವು ಒಬ್ಬರೇ ಮಾಸ್ಟರ್ ಪೀಸಾ? ಹೌದು ಸರ್. ಇದಾಗಿದೆ. ಆಗಿದೆಯಾ? ಸಾಕ? ಆಫ್ ಮಾಡ್ಲಾ? ನೀವು ರುಬ್ಕೋಬೇಕಾಗಿ ನೀವು? ಸ್ವಲ್ಪ ಹಾರ್ಕೋಬೇಕು. ಅಷ್ಟರಲ್ಲೇ ಮೈದಾ ಹಣ್ಣು, ಚಿರೋಟಿ ರವೆ ಕಲ್ಸ್ಕೊಂಡು ಕಲ್ಸ್ಕೊಳ್ಳಿ. ಕೊಟ್ಟೆ ತಾಳಿ. ಏನ್ ಬೇಕು ನಿಮಗೆ? ಏನ್ ಮಾಡ್ತೀರಾ ಮಗನಿಗೆ? ಏನ್ ಇಷ್ಟ ನೀವು ಮಾಡೋದು? ಎಲ್ಲ ಇಷ್ಟಪಡ್ತಾನೆ ನಾನು ಆದ್ರೂ ಮಾಡೋದು. ಅಮ್ಮ ಅವನಿಂದಾನೆ ನಾನು ಬಂದಿರೋದು ಇವಾಗ ಇಲ್ಲಿಗೆ. ಹೌದಾ? ಹಿಂಸೆ ಕೊಡ್ತಿದ್ನಾ? ಎಷ್ಟು ಮಗ? ಮಗ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ, ಬಂದಿಯಾನೆ. ಹೌದಾ? ಏನು ಹೆಸರು? ಅಕ್ಷಯ್ ಅಂತ. ಅಕ್ಷಯ್, ಹಾಯ್. ಏನೋ ತಿನ್ನಿದೇನೋ ಹುರುಳಿಕಾಳು ಒಬ್ಬಟ್ಟು ಚೆನ್ನಾಗಿರುತ್ತಾ? ಇದಾ? ಏಯ್, ಹಿಂಗೇನಲ್ಲ ಅಮ್ಮ ಮಾಡ್ತಾ ಇದಾರೆ. ಓಕೆ, ಡನ್. ಮೈದಾ ಸರ್? ಓಕೆ ಓಕೆ, ಹಾಕೊಳ್ಳಿ ಪರವಾಗಿಲ್ಲ. ಮೈದಾ ರವೆಯನ್ನ ನೀರ್ ಹಾಕಿ ಸ್ವಲ್ಪ ಎಣ್ಣೆ ಸ್ವಲ್ಪ ಹಾಕ್ಬೇಕು. ಆಯಿಲ್ ಬೇಕಿತ್ತು. ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ. ಸ್ವಲ್ಪ ನೀವು ಗೋವಿಂದ್ ಅವ್ರಿಗೆ ನೀವು ಮಾಡೋದು ಏನಿಷ್ಟ? ಎಲ್ಲ ಇಷ್ಟಪಡ್ತಾರೆ ಸರ್. ಇನ್ನೇನ್ ಮಾಡ್ತಾರೆ? ದಿನ ತಿನ್ನಕ್ಕಾಗತ್ತಾ? ಹೋಟೆಲ್ಗೆ ಹೋಗೋದೇ ಇಲ್ಲ ಸರ್, ಮನೇಲೆ ಎಲ್ಲ ಮಾಡೋದು. ಅದು ದಿನ ತಿನ್ನೋದ್ ಬೇರೆ, ಇದೊಂದೇ ಚೆನ್ನಾಗಿ ಮಾಡೋದು. ಚೆನ್ನಾಗಿ ಮಾಡ್ತೀವಲ್ಲ ಅದಕ್ಕೆ.
ಬಿರಿಯಾನಿ ಮಾಡ್ತೀವಿ, Okay. ಚಿಕನ್ ಬಿರಿಯಾನಿ. ನೀವು ತೋರ್ಸೋ ಎಲ್ಲ ನಾನ್ ವೆಜ್ ಐಟಮು ಮಾಡ್ತೀವಿ ನಾವು. ಹಂಗ ಅದಕ್ಕೆ ಚೆನ್ನಾಗಿದೆ ಅಡಿಗೆ. ಹೌದು, ಒಟ್ಟಲ್ಲಿ ನಾವು 50% ಕಲ್ತಿದ್ವಿ, ಇದು ನೋಡಿದ್ಮೇಲೆ 100% ಕಲ್ತಿದ್ವಿ. ಥ್ಯಾಂಕ್ ಯು ಮೇಡಮ್, ಎಲ್ಲರೂ ಪೂರ್ತಿಯಾಗಿ ಕಲಿಬೇಕು. ಅದೇನು ರಾಕೆಟ್ ಸೈನ್ಸಾ? ಮೈನ್ ಸುಚಿತ್ರಾ ಮೇಡಮ್ ಮಾಡೋದೇ ನಮ್ಗೆ ತುಂಬಾ ಇಷ್ಟ. ಹೌದಾ? ಓಕೆ, ಮಾಡ್ತಾರ ಅವ್ರು ಮಾಡೋದು ಎಲ್ಲ ಐಟಮ್ಸ್ ಸಕ್ಸಸ್. ಹೌದಾ? ವೆರಿ ಗುಡ್ ಮೇಡಮ್. ಇದು ನೆನಿಬೇಕು ಸ್ವಲ್ಪ ಹೊತ್ತು. ಏನ್ಕೊಳ್ಳಿ ಮೇಡಮ್, ಇದು ರುಬ್ಕೋಬೇಕಲ್ಲ? ಅದು ರುಬ್ಕೋಬೇಕು, ಸ್ವಲ್ಪ ಹಾರ್ಕೋಬೇಕು ಮಿಕ್ಸಿಗೆ. ಹುರುಳಿಕಾಳು ನೆನ್ಸಿಟ್ಟಿರೋಂಥದ್ದು ಒಂದು 4-5 ಅವರ್ ನೆನ್ಸಿಟ್ರೆ ಸಾಕು. ನೆನ್ಸ್ತಾ ಇದ್ರು ಪರವಾಗಿಲ್ಲ ಸರ್, ಹಾಗೇನು ಮಾಡ್ಬೋದು. 5 ಸಲ ಕೂಗ್ಸಿದ್ರೆ ಕುಕ್ಕರ್ಲಾಗಿ ಚೆನ್ನಾಗಿ ಕೂಗಿಸಿ ಅದನ್ನ ತಗೊಂಬನ್ನಿ, ಬೆಲ್ಲದ ಜೊತೆಗೆ ಚೆನ್ನಾಗಿ ಬೇಯಿಸಿ ಈಗ ರುಬ್ಕೊಳ್ಳಿ, ಹೂರ್ಣ ರೆಡಿ ಆಗುತ್ತೆ. ವೆರಿ ಸಿಂಪಲ್. ಅವ್ರ ಅಜ್ಜಿ ಹೇಳ್ಕೊಟ್ಟಿದ್ದು ಹುರುಳಿಕಾಳಿನ ಒಬ್ಬಿಟ್ಟು. ಮುಂಚೆ ಎಲ್ಲ ಅವ್ರು ಹಳ್ಳಿಯಲ್ಲಿ ಮಾಡ್ತಾ ಇದ್ರಂತೆ. ಹೌದು, ಯಾಕಂದ್ರೆ ಇದು ಈಸಿಯಾಗಿ ಬೆಳೆಯುವಂತ ಬೆಳೆ ಇದು. ಹೌದು. ತೊಗರಿ ಬೇಳೆ ಎಲ್ಲ ಕಷ್ಟ ಸ್ವಲ್ಪ, ಆಮೇಲೆ ಜಾಸ್ತಿ ಬೆಲೆ ಕೂಡ. ಅದು 200 ರೂಪಾಯಿ ಆಗಿದೆ ತೊಗರಿ ಬೇಳೆ. ಹುರುಳಿಕಾಳು ಹಾಕೊಂಡು ಮಾಡ್ಕೊಳ್ಳಿ, ಒಬ್ಬಟ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್, ಆರೋಗ್ಯಕ್ಕೆ ಒಳ್ಳೇದು. ಹೌದೌದು. ಆಗಿದೆ ಸರ್. ಆಗಿದೆಯಲ್ಲ? ಒಂದು ಬೌಲ್ ಬೇಕು. ಕೊಟ್ಟೆ. ಬೌಲ್ ಬೇಕಾ ತಟ್ಟೆ ಬೇಕಾ? ಯಾವ್ದಾದ್ರು ಸರಿ. ತಟ್ಟೆಲೆ ಹಾಕೊಳ್ಳಿ, ತಿರ್ಗೇನು ಬೌಲ್ ಅದಕ್ಕೆ. ಸರಿ. ಮಾಡ್ಬೇಕಾದ್ರೆ ಉಣ ತಿನ್ಬೇಕು. ಆಮೇಲೆ ಸಪ್ಪೆ ಆದ್ಮೇಲೆ ಒಬ್ಬಟ್ಟು ಆದ್ಮೇಲೆ ಏನ್ ಮಾಡ್ತೀರಿ? ಚೆನ್ನಾಗಿ ತೋರಿಸ್ಕೊಡ್ತೀರಾ ಸರ್ ನೀವು? ನಾನು ಹೇಳ್ತವ್ರು ನೀವು ಮಾಡೋದು ನೋಡ್ತಾ ಇರೋದು ಅಷ್ಟೇ. ಇಲ್ಲ, ಟೇಸ್ಟ್ ಎಲ್ಲ ನೀವು ಚೆನ್ನಾಗಿ ಇದು ಮಾಡ್ತೀರಾ. ಕಡೆ ಇದೆ, ಫ್ರೀ ಹಾಕಿದ್ದೀರಾ ಸೀನಾ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಹುರುಳಿಕಾಳಿನ ಒಬ್ಬಟ್ಟನ್ನ ಮಾಡಿ ತೋರಿಸ್ತಾ ಇದ್ದಾರೆ. ತುಂಬಾ ಸಖತ್ತಾಗಿದೆ. ಹೂರ್ಣ ಮಾತ್ರ ಅದ್ಭುತವಾಗಿ ಬಂದಿದೆ. ಓಕೆ, ತಟ್ಕೊಳ್ಳಿ. ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ಟೈಲರಿಂಗ್ ಬರುತ್ತೆ, ನೀಟಿಂಗ್ ಬರುತ್ತೆ. ಓಕೆ. ರಂಗೋಲಿಲೇ ತುಂಬಾ ಇಂಟ್ರೆಸ್ಟ್ ಇದೆ. ರಂಗೋಲಿ ಕಾಂಪಿಟೇಷನ್ ಎಲ್ಲಾದ್ರೂ ಇದ್ರೆ ಹೋಗ್ತೀನಿ. ಓಹೋ, ಪರವಾಗಿಲ್ರಿ. ಯಜಮಾನ್ರಿಗೆ ಏನು ಹೆಲ್ಪ್ ಮಾಡಕ್ ಹೋಗಲ್ಲ? ಹೆಲ್ಪ್ ಮಾಡ್ತೀನಿ. ಅಂಗಡಿಗೆ ಹೋಗ್ತೀರಾ ನಿಮ್ಮ ಮಂಡಿಗೆ? ಹೋಗ್ತೀನಿ. ಓಕೆ. ಎಷ್ಟು ಬಾಳೆಹಣ್ಣು ಕೆಜಿ ಇವತ್ತು? ಕೆಜಿ 20 ರೂಪಾಯಿ ಇದೆ. ಯಾವುದು? ಪಚ್ಚಬಾಳೆ. ರೀ 24 ರೂಪಾಯಿ ಇವತ್ತು. ನಮ್ಮ ಅಂಗಡಿ ಬನ್ನಿ ಸರ್, 20 ರೂಪಾಯಿಗೆ. ಓಕೆ, ಇವ್ರ ಅಂಗಡಿಗೆ ಹೋರಪ್ಪ, ಬಾಳೆಹಣ್ಣು 20 ರೂಪಾಯಿ ಕೆಜಿ ಇವತ್ತು. ಹೇಳಿಜಿ ಬಿಡಿ. ಯಾವತ್ತು ಬಂದ್ರೆ 20 ರೂಪಾಯಿನೇ ಸರ್. ಹೌದಾ? Wholesale. ಏಲಕ್ಕಿ ಬಾಳೆಹಣ್ಣು ಎಷ್ಟು? ಏಲಕ್ಕಿ ಹಣ್ಣು ಮಾರಲ್ಲ. ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ನ ಉಪಯೋಗಿಸಿ ಅದ್ಭುತವಾಗಿರುವಂಥ ಹುರುಳಿಕಾಳು ಒಬ್ಬಟ್ಟನ್ನು ನಾವು ಮಾಡ್ತಾ ಇದೀವಿ. ಪರವಾಗಿಲ್ಲ, ಚೆನ್ನಾಗಿ ಗೊತ್ತಿದ್ದೀರಾ. ಕೈ ಮಾರಕ್ಕೆ ಬಂದಿಲ್ಲ. ಓಕೆ. ನಮ್ಮ ಭಾಸ್ಕರ್ ಅವರು ತೋರಿಸಿದ್ರು ಗೊತ್ತಾ, ನೋಡಿದ್ರಾ ಒಬ್ಬಟ್ಟನ್ನ? ತುಂಬಾ ಚೆನ್ನಾಗಿ ಒತ್ತುತ್ತಾರೆ ಅವ್ರು ಒಬ್ಬಟ್ಟ. ಓ, ಒತ್ತು ಬಿಸಾಕ್ಬಿಡ್ತಾರೆ. 5 ಸಾವಿರ ಒಬ್ಬಟ್ಟು ಒತ್ತುತ್ತಾರೆ ದಿನ. ಇದಕ್ಕೇನು ತುಪ್ಪ ಗಿಪ್ಪ ಎಣ್ಣೆ ಏನು ಬೇಡವಾ ಈಗ? ಒಂಚೂರು ಬೇಕಾ? ಹಾಕಿದ್ದೀನಿ. ಬೇಕಂದ್ರೆ ಹಾಕೊಳ್ಳಿ. ಓಕೆ, ಎತ್ತಿ ಸರ್. ಸಾಕಾ? ಆಯ್ತಾ? ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡಿ, ಇದಾಗುತ್ತೆ ಉಬ್ಬುತ್ತೆ. ಎಸ್, ಸ್ವಲ್ಪ ಗಟ್ಟಿಯಾಗಿ ಬರುತ್ತಲ್ಲ ಇದು ಒಬ್ಬಟ್ಟು? ಸ್ವಲ್ಪ ಗಟ್ಟಿ ಬರುತ್ತೆ. ಇರ್ಲಿ, ಸಾಕಲ್ಲ? ಸಾಕು. ಎಸ್. ನೋಡಿ ಸರ್, ಹುರುಳಿಕಾಳು ಒಬ್ಬಟ್ಟು. ಏಯ್, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಲಕ್ಷ್ಮಿ. ಥ್ಯಾಂಕ್ ಯು ರೀ. ಲಕ್ಷ್ಮಿ ಅವರು ಅದ್ಭುತವಾಗಿರುವಂಥ ಹುರುಳಿಕಾಳಿನ ಒಬ್ಬಟ್ಟು ಮಾಡಿದ್ದಾರೆ. ಹೂರ್ಣ ತಿಂದು ನೋಡಿದಾಗಲೇ ಗೊತ್ತಾಯ್ತು ಒಬ್ಬಟ್ಟು ಚೆನ್ನಾಗಿರುತ್ತೆ ಅಂತ. ಆದರೂ ಕೂಡ ಇಷ್ಟೊಂದು ಅದ್ಭುತವಾಗಿರುವಂಥ ಒಬ್ಬಟ್ಟನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಹುರುಳಿಕಾಳು ಒಬ್ಬಟ್ಟು ಮಾಡ್ಕೊಳ್ಳಿ. ಹುರುಳಿಕಾಳು ಒಬ್ಬಟ್ಟು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಬೇಯಿಸಿದ ಹುರುಳಿಕಾಳು, ಬೆಲ್ಲ ಹಾಕಿ ಬಾಡಿಸಿ, ತೆಂಗಿನಕಾಯಿ ತುರಿ, ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿ ಹೂರಣ ತಯಾರಿಸಿಕೊಳ್ಳಿ. ಒಂದು ಬೌಲ್ಗೆ ಮೈದಾ ಹಿಟ್ಟು, ಚಿರೋಟಿ ರವೆ, ಎಣ್ಣೆ, ನೀರು ಹಾಕಿ ಕಲಸಿ ನಾದಿ ಕಣಕ ತಯಾರಿಸಿಕೊಳ್ಳಿ. ತಯಾರಿಸಿಕೊಂಡ ಕಣಕದ ಮಧ್ಯಕ್ಕೆ ತಯಾರಿಸಿಕೊಂಡ ಹೂರಣ ತುಂಬಿ ಒಬ್ಬಟ್ಟಿನಂತೆ ತಟ್ಟಿ ಕಾದ ಹೆಂಚಿನ ಮೇಲೆ ಹಾಕಿ ಎಣ್ಣೆ ಸವರಿ 2 ಕಡೆ ಬೇಯಿಸಿ. ಈಗ ಸಿಹಿ ಸಿಹಿಯಾದ ಹುರುಳಿಕಾಳು ಒಬ್ಬಟ್ಟು ಸವಿಯಲು ಸಿದ್ಧ. ಲಕ್ಷ್ಮಿ ಅವರು ಟೇಸ್ಟ್ ಮಾಡೋದಾ? ನೋಡಿ. ಏನು ಮಗನ ಹೆಸರು? ಅಕ್ಷಯ್ ಅಂತ. ಅಕ್ಷಯ್, ಹಾಯ್. ಓಕೆ, ತುಪ್ಪ ಬೇಕಾ? ಹಾಕೊಳ್ಳಿ ಸರ್. ಶ್ರೀಕೃಷ್ಣ ತುಪ್ಪವನ್ನ ಹಾಕೊಂಡು ಹುರುಳಿಕಾಳು ಒಬ್ಬಟ್ಟನ್ನ ತಿಂದ್ರೆ ಮಜಾ. ಏನಿದೆ? ಹಾಲು ಹಾಕೋಬೋದಾ? ಹಾಕೊಂಡು ತಿನ್ಬೋದು. ಇದಕ್ಕೆ ಕಾಯಲ್ಲಾದ್ರೂ ಮಾಡ್ಕೊಂಡು ತಿನ್ಬೋದು, ಬರೀ ಹಾಲಾದ್ರೂ ಹಾಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಚೆನ್ನಾಗಿ.
ಕಷ್ಟ ಸರಿ. ಮೊದಲಿಂದ ನಾವು ಈ ಬೇಳೆ ಒಬ್ಬಟ್ಟು ತಿನ್ಕೊಂಬಂದು ಬೇರೆ ತಿನ್ಬೇಕಂದ್ರೆ ಸ್ವಲ್ಪ ಹಿಂಸೆ. ಹೌದು, ಆರೋಗ್ಯಕ್ಕೆ ಒಳ್ಳೇದಾಗಿರೋದು ತಿನ್ನಕ್ಕೆ ಸ್ವಲ್ಪ ಕಷ್ಟ. ಇಲ್ಲ ಇನ್ನೊಂದೇನಂದ್ರೆ ಅವಾಗಿಲ್ಲ ಯಾರು ಇದೆಲ್ಲ ಯೂಸ್ ಮಾಡ್ತಿರೋ ಒಳ್ಳೆ ಬೆಳೆ ಒಬ್ಬಟ್ಟು. ಹೌದು, ಚೆನ್ನಾಗಿ ಮೇಡಮ್, ಕಷ್ಟ ಸರಿ. ಥ್ಯಾಂಕ್ ಯು. ರವಿ ಮಸಾಲದವ್ರು ನಿಮ್ಗೆ ಅದ್ಭುತ ಇರುವಂಥ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ, ಟೇಸ್ಟ್ ಮಾಡಿ ಒಂದ್ಸರಿ. ಥ್ಯಾಂಕ್ ಯು ಸರ್. ಜೊತೆಗೆ ಮಯಾಸ್ ಅವರು ಬೇಲ್ ಬಾರನ್ನು ಕೊಡ್ತಾ ಇದ್ದಾರೆ. ಬೇಲ್ಪುರಿ ತಿನ್ಬೇಕು ಅಂದಾಗ ಬೇಲ್ಪುರಿ ಗಾಡಿ ಬಂದಿರಲ್ಲ, ಆದರೆ ಬೇಲ್ ಬಾರ್ ಮಾತ್ರ ಯಾವಾಗಲೂ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ. Thank you, ನಿಮಗೋಸ್ಕರ ಇದು ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಹುಬ್ಳಿ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂಥ ಶ್ರೀಕೃಷ್ಣ ತುಪ್ಪದ ಜೊತೆಗೆ ಶ್ರೀಕೃಷ್ಣ ಜಾಮೂನು ಸ್ವೀಟ್ಸು ಎಲ್ಲಾನು ಹಾಕೊಟ್ಟಿದ್ದಾರೆ ನಿನಗೆ. ತಿನ್ನೋಡು ಹೆಂಗಿರ್ತಾನೆ ಶ್ರೀಕೃಷ್ಣ ತುಪ್ಪ ಸಖತ್ತಾಗಿದೆ. ಜೊತೆಗೆ ಯುನಿಬಿ ಕುಕ್ಕೀಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕುಕ್ಕೀಸ್ ಅನ್ನ ಕೊಡ್ತಾ ಇದ್ದಾರೆ. ನಿಮಗೋಸ್ಕರ ಈ ಕುಕ್ಕೀಸು. ಥ್ಯಾಂಕ್ ಯು ಸರ್. ಕೂದಲು ಉದುರ್ತಾ ಇದೆಯಾ ಇಲ್ವಾ? ತುಂಬಾ ಉದುರುತ್ತೆ ಸರ್. ಅದಕ್ಕೆ ನಾವಿದ್ದೀವಿ. ಡೋಂಟ್ ವರಿ, ರಿಷಿಕೇಶ್ ಬೃಂಗ ಏರ್ ಆಯಿಲ್ ಅರ್ಪಿಸುವ ಒಗಂಡಬಿ ಕಾರ್ಯಕ್ರಮದಲ್ಲಿ ರಿಷಿಕೇಶ್ ಅವರ ಅದ್ಭುತವಾಗಿರುವಂತಹ ಏರ್ ಆಯಿಲ್ನ ಜೊತೆಗೆ ಒಂದು ಹರ್ಬಲ್ ಶಾಂಪೂ, ಕೂದಲಿನ 10 ಹಲವಾರು ಸಮಸ್ಯೆಗಳಿಗೆ ಒಂದೇ ಪರಿಹಾರ. ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಬೆಳ್ಳಿ ಲಕ್ಷ್ಮಿ ನಿಮ್ಮ ಮನೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಲಕ್ಷ್ಮಿ ನಿಮಗೆ ಬಂದಿದೆ. ಜೊತೆಗೆ 1,000 ರೂಪಾಯಿ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಇದಲ್ಲದೆ ಶ್ರೀನಿಧಿ ಪಬ್ಲಿಕೇಶನ್ ಅವರು ನಮ್ಮ ಒಗಂಡಬಿ ರೆಸಿಪಿ ಪುಸ್ತಕಗಳನ್ನ ತಯಾರು ಮಾಡಿ ಪ್ರಪಂಚದಿಂದ ಹಂಚ್ತಾ ಇದ್ದಾರೆ. ಇವರು ನಿಮಗೆ ರೆಸಿಪಿ ಭಾಗ 3 ಒಗಂಡಬಿ ರೆಸಿಪಿ ಪುಸ್ತಕದ ಭಾಗ 3 ನಿಮಗೋಸ್ಕರ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮುರಳಿ ಅವರೇ. ಫಟಾಫಟ್ ಅಂತ ಮಾಡಬೇಕು. ಹೆಂಗಿದು ಕ್ರಿಸ್ಮಸ್ ಇಂದ ನ್ಯೂ ಇಯರ್ ತನಕ ನಮ್ದೇ ರಾಜ್ಯ ಎಲ್ಲಾನು ಅಂತ ಹೇಳ್ತಾ ಇದ್ದಾರೆ. ಒನ್ ಆ್ಯಂಡ್ ಒನ್ಲಿ ಸುಚಿತ್ರಾ ಅವ್ರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂತ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ಮೇಡಮ್ ಬನ್ನಿ ಮೇಡಮ್. ನಮಸ್ಕಾರ. ಏನು ಇಷ್ಟೊಂದು ಖುಷಿಯಾಗಿದ್ದೀರಾ? ಏನು ಸಮಾಚಾರ? ಊಟ ಮಾಡಿದ್ರಾ? ಆಗಿದೆ. ಓಕೆ, ಏನ್ ಮಾಡ್ತಾ ಇದ್ದೀರಾ ನೀವು? ಇವತ್ತು ವೈಟ್ ಚಾಕ್ಲೇಟ್ ಮಾಡ್ತಾ ಇದ್ದೀನಿ. ವೈಟ್ ಚಾಕ್ಲೇಟು ಮಕ್ಕಳಿಂದ ದೊಡ್ಡವರಿಂದ ಎಲ್ರಿಗೂ ತುಂಬಾನೇ ಇಷ್ಟ. ಡಿಸೈನ್ ಮೋಲ್ಡ್ ಎಲ್ಲ ಕೊಟ್ಬಿಟ್ರೆ ಈ ದೀಪಾವಳಿ, ನ್ಯೂ ಇಯರ್, ಕ್ರಿಸ್ಮಸ್ ಎಲ್ಲ ಅದನ್ನ ಮೋಲ್ಡ್ ಅಲ್ಲಿ ಹಾಕಿ ಕೊಡ್ತಾರೆ. ಬಂದಾಗ ಅದನ್ನ ಬಂಚ್ ಮಾಡಿ ಹಿಂಗೆ ಕೊಡೋದು ಇವೆಲ್ಲ ತುಂಬಾ ಖುಷಿ ಕೊಡುವಂಥದ್ದು. ಇದನ್ನ ಅಂಗಡಿಲಿ ಹೋಗಿ ತಂದ್ರೆ ಯಾರಿಗೂ ಕೊಡೋಕ್ಕಾಗಲ್ಲ, ನಾವೇ ತಿನ್ನಕ್ಕಾಗಲ್ಲ. ಅದನ್ನ ನಾವೇ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಒಬ್ಬೊಬ್ರಿಗೆ ಒಂದಿಷ್ಟು ಚಾಕ್ಲೇಟ್ಗಳನ್ನ ಕೊಟ್ರೆ ಅವರು ಒಂಥರ ಖುಷಿ ಆಗ್ತಾರೆ. ಓಹೋ, ನಮಗೂ ಚಾಕ್ಲೇಟ್ ಮಾಡಕ್ ಬಂತಲ್ಲ ಅನ್ನೋ ಖುಷಿ ನಿಮಗೂ ಇರುತ್ತೆ. ಓಕೆ, ಚಾಕ್ಲೇಟ್ ಮಾಡಕ್ಕೆ ಏನೇನು ತಂದಿದ್ದೀರಾ ಸುಚಿತಾ ಅವರೇ? ವೈಟ್ ಚಾಕೊಲೇಟ್ ಬೇಕಾಗುವ ಸಾಮಗ್ರಿಗಳು: ಕೋಕೋ ಬಟರ್, ಸಕ್ಕರೆ ಪುಡಿ, ಹಾಲಿನ ಪುಡಿ, ವೆನಿಲಾ ಎಸೆನ್ಸ್. ಕೋಕೋ ಬಟರ್ ಹಾಕಿ ಚಾಕ್ಲೇಟ್ ವೈಟ್ ಚಾಕ್ಲೇಟ್. ಲಾಸ್ಟ್ ಇಯರ್ ನಾವು ಚಾಕ್ಲೇಟ್ ತೋರಿಸಿದ್ವಲ್ಲ, ಓಕೆ ಕೋಕೋ ಬಟರೇ ಮೇನ್. ಓಕೆ, ಶುರು ಮಾಡೋಣ. ಏನ್ ಕೊಡಿ ಫಸ್ಟು? ಚಾಕ್ಲೇಟ್ ಮೆಲ್ಟ್ ಮಾಡೋದಕ್ಕೆ ಡಬಲ್ ಬಾಯ್ಲರ್, ಒಂದ್ರಲ್ಲಿ ನೀರು ಹಿಟ್ಟು. ಓಕೆ ಮೇಡಮ್, ಕುಕ್ಕರ್ ಇಟ್ಕೊಳ್ತೀವಿ. ಯಾವುದೇ ಚಾಕ್ಲೇಟನ್ನ ಡೈರೆಕ್ಟಾಗಿ ಬೆಂಕಿಲಿಟ್ಟು ಒಲೆ ಮೇಲಿಟ್ಟು ಮೆಲ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮೆಲ್ಟ್ ಮಾಡಿದ್ರೆ ಆ ಚಾಕ್ಲೇಟೇ ಸಿಗಲ್ಲ, ಸೀದೋಗುತ್ತೆ. ಇದಕ್ಕೆ ಒಂದು ಪಾತ್ರೆಯಲ್ಲಿ ನೋಡಿ ಕುಕ್ಕರ್ ಇಟ್ಟಿದ್ದೀವಿ. ಕುಕ್ಕರ್ಲಿ ಸ್ವಲ್ಪ ನೀರು ಹಾಕಿ ಮೇಡಮ್, ಸ್ವಲ್ಪ. ಓಕೆ, ಸಾಕ್ಬಿಡಿ. ಕುಕ್ಕರು ನೀರು ಚೆನ್ನಾಗಿ ಕಾದಾದ್ಮೇಲೆ ಇದನ್ನ ಮೇಲೆ ಇಟ್ಕೊಳ್ತೀವಿ. ಕುಕ್ಕರ್ ಅಂತಾನೆಲ್ಲ ಯಾವ ಪಾತ್ರೆ ಓಕೆ. ನೀರು ಪಾತ್ರೆಗೆ ಟಚ್ touch ಆಗಬಾರ್ದು. ಆಗ್ಬಾರ್ದು. ಮೇಲ್ಗಡೆ ಇಡಂತ ಪಾತ್ರೆ ನೀರಿಗೆ ಟಚ್ ಆಗ್ಬಾರ್ದು. ಓಕೆ ಮೇಡಮ್. ಅದು ಬರೀ ಆ ಸ್ಟೀಮ್ ಅಲ್ಲೇನೆ ಮೆಲ್ಟ್ ಆಗ್ಬೇಕು ನಮಗೆ. ಮೌಲ್ಡ್ ತಂದಿದ್ದೀರಾ? ತೋರಿಸಿ. ಚಾಕ್ಲೇಟ್ ಮೌಲ್ಡ್ಸ್ ಇದು? ಸಿಲಿಕಾನ್ ಮೋಲ್ಡ್ಸ್ ಬರುತ್ತಲ್ಲ, ಸಿಲಿಕಾನ್ ಮೌಲ್ಡ್ಸು ಸಿಗುತ್ತೆ, ರೆಡಿಮೇಡ್ ಇದು ಸಿಗುತ್ತೆ. ಇದರೊಳಗೆ ಕಾಯಿಸ್ಬಿಟ್ಟು ಉಯ್ದುಬಿಟ್ರೆ ಅಚ್ಚು ಉಯ್ದಂಗೆ. ಆಮೇಲೆ ಎಷ್ಟು ನಿಮಿಷ ಇಡಬೇಕಾಗುತ್ತೆ? 10 ರಿಂದ 15 ನಿಮಿಷಕ್ಕೆ. ಅಷ್ಟೇನಾ? ರೆಫ್ರಿಜರೇಟ್ ಮಾಡಿದ್ರೆ ಗಟ್ಟಿ. ಸಾರಿ, ಇದು ಅಲ್ಟೇನಾ? ಹಚ್ಕೂನು ಅರ್ಧ ಕಪ್ಪು ಕೋಕೋ ಬಟರ್ ಎಲ್ಲಿ ಸಿಗುತ್ತೆ ಮೇಡಮ್ ಇದು? ಈಗ ಕೇಕ್ ಬೇಕಾಗಿರೋಂಥ ಎಲ್ಲ ಸಾಮಗ್ರಿಗಳು ಅಷ್ಟೇ, ಎಲ್ಲಾನು ಅಷ್ಟೇ ಫುಡ್ ಆ್ಯಂಡ್ ಅಡಿಟಿವ್ ಶಾಪಲ್ಲಿ ಸಿಗುತ್ತೆ. ಓಕೆ, ಕೋಕೋ ಬಟರ್ ಕೊಡಿ ಅಂದ್ರೆ ಕೊಡ್ತಾರೆ. ಹೆಂಗಿರ್ತಿದ್ದು? ಬಾರ್ ತರ ಇರುತ್ತಾ? ಬಾರ್ ತರ ಇರುತ್ತೆ, ಅದನ್ನ ತುರುಕೋಬಹುದು. ಓಕೆ ಓಕೆ ಓಕೆ. ಅಥವಾ ಚಾಪ್ ಮಾಡ್ಕೋಬಹುದು. ಓಕೆ, ಅದು ಸೀರಲ್ವಾ? ಇಲ್ಲ, ತೋರಿಸಿ. ಸೀರಲ್ಲ. ಒಂದು ಕಪ್ ಅಷ್ಟ ಇದು? ಒಂದು ಕಪ್ ಲೆಕ್ಕ ಇದು? ಹಾಫ್ ಕಪ್ ಇದು? ಅರ್ಧ ಕಪ್ ಇದು. ಸಕ್ಕರೆ ಮತ್ತು ಕೋಕೋ ಪೌಡರ್ ಸಮ ಪ್ರಮಾಣ. ಅರ್ಧ ಕಪ್ ತಗೊಂಡ್ರೆ ಸಕ್ಕರೆ ಪುಡಿ ಸಹ ಅರ್ಧ ಕಪ್ ಹಾಕಿ. ಚೂರು ಮೆಲ್ಟ್ ಆಗಲಿ. ಮೆಲ್ಟ್ ಆಗ್ತಾ ಇದೆ ನೋಡಿ. ಅರ್ಧ ಕಪ್ ಅಷ್ಟು ಸಕ್ಕರೆ ಪುಡಿ. ನೀವು ಸಕ್ಕರೆ ಪುಡಿ ಮಾಡ್ಕೊಂಡಿರ್ತಾನೆ, ಗ್ರೈಂಡ್ ಮಾಡ್ಕೊಂಡಿರ್ತೀವಿ. ಓಕೆ ಓಕೆ ಓಕೆ. ಇದು ಮಿಲ್ಕ್ ಪೌಡರ್ ಸಿಗುತ್ತಲ್ಲ, ರೆಡಿ ಮಿಲ್ಕ್ ಪೌಡರ್. ಓಕೆ, ಹಾಲಿನ ಪೌಡರ್. ಹೌದು, ಹಾಕಿ. ಅರ್ಧ ಕಪ್ಗೆ ಇದು 2 ಟೇಬಲ್ ಸ್ಪೂನ್ ಅಷ್ಟು. ಒಂದು ಕಪ್ ಹಾಕಿದಾಗ 4 ಟೇಬಲ್ ಸ್ಪೂನ್. ನೀರು ಕುದೀತಾ ಇದೆ, ಕುದಿಯೋ ಸೌಂಡ್ ಬರ್ತಾ ಇದೆ. ಕುದ್ದಾದ್ಮೇಲೆ ಆವಿ ಬರುತ್ತೆ. ಆವಿ ಇದನ್ನ ಬಿಸಿ ಮಾಡಿ ಒಳಗಡೆ ಬಿಸಿ ಮಾಡ್ತಾ ಇದೆ. ಸಕ್ಕರೆನೂ ಮೆಲ್ಟ್ ಆಗ್ಬಿಡುತ್ತಲ್ಲ? ಕರ್ಗೋಗುತ್ತೆ. ಓಕೆ. ಸಕ್ಕರೆ ಪುಡಿ, ಮಿಲ್ಕ್ ಪೌಡ್ರು,
ಕೋಕೋ ಬಟರು ಇಷ್ಟನ್ನು ಹಾಕಿದ್ದೀವಿ. ವೆನಿಲಾ ಎಸೆನ್ಸು ಎಸ್ ಮೇಡಮ್. 2 ಟೀ ಸ್ಪೂನ್ ಅಷ್ಟು ಹಾಕೋಣ. ಚಾಕ್ಲೇಟ್ಗೆ ಅದು ವೆನಿಲಾ ಫ್ಲೇವರ್ ಒಳ್ಳೆ ಫ್ಲೇವರ್ ಕೊಡುತ್ತೆ. ವೈಟ್ ಚಾಕ್ಲೇಟ್ಗಲ್ಲ. ಆಫ್ ಮಾಡಲ ಮೇಡಮ್? ಕುದೀತಾ ಇದೆ, ಆಫ್ ಮಾಡ್ಬಿಡ್ಲಾ? ಆಫ್ ಮಾಡಿ. ಓಕೆ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಓಕೆ. ಮೋಲ್ಡ್ಸ್ಗೆ ಹಾಕೊಂಡು 10 ರಿಂದ 15 ನಿಮಿಷಕ್ಕೆ ಫ್ರೀಸಲ್ಲಿ ಇಟ್ಟರೆ ರೆಫ್ರಿಜರೇಟ್ ಮಾಡಿದ್ರೆ ಸಾಕು. ಸಖತ್ತಾಗುತ್ತಾ? ಫ್ರೀಸರ್ ಬೇಡ, ಮಾಮೂಲಿ ರೆಫ್ರಿಜರೇಟ್ ಮಾಡಿದರೆ ಆಗುತ್ತೆ. ಓಕೆ. ಅರ್ಜೆಂಟ್ ಇದ್ರೆ ಫ್ರೀಸ್ ಮಾಡಿ ಮೋಲ್ಡ್ಸ್ಗೆ ಹಾಕೊಳ್ಳಿ. ಸಕ್ಕರೆ ಪಾಕವನ್ನು ಬೆಲ್ಲದ ಪಾಕ ಹಚ್ಕುದಂಗೆ ಅಥವಾ ಅದನ್ನ ಬಿಸಿಲೇ ಇಟ್ಕೊಂಡು ತೆಗೆದು ಹಾಕ್ತಾ ಇರ್ಬೋದು ಸುಚಿತ್ ಅವರೇ? ಹಾಂ, ಗಟ್ಟಿ ಆಗುತ್ತೆ ಅಂತ. ಹೌದು, ಬಿಸಿಲೇ ಇಟ್ಕೋಬೋದು. ಹಾಕಿದ್ಮೇಲೆ ಓಕೆ ಮಾಡಿದ್ರೆ ಕ್ಲೀನಾಗಿ ಶೇಪ್ ಆಗುತ್ತಲ್ಲ ಅದು ಬರುತ್ತೆ. neat ಆಗಿ? ಎಕ್ಸಸ್ ಏನಾದ್ರು ಇದ್ರೆ ಈಚೆ ಬಂದ್ಬಿಡುತ್ತಾ? ಹೌದು ಬಟ್ ಆ ಡಿಸೈನ್ ಬರುತ್ತಲ್ಲ ನೀಟಾಗಿ. ಬರುತ್ತೆ. ನೀವು ಫ್ರಿಡ್ಜಲ್ಲಿ ಇಟ್ಟ ತಕ್ಷಣ ಗಟ್ಟಿ ಬಂದ್ಬಿಡುತ್ತೆ. ಎಷ್ಟೊಂದು 15 ಮಿನಿಟ್ಸ್? 10 ಮಿನಿಟ್ಸ್ ಸಾಕು. 10 to 15 ಮಿನಿಟ್ಸು ರೆಫ್ರಿಜರೇಟರ್ನಲ್ಲಿ ಇಟ್ಟರೆ ಅದ್ಭುತವಾಗಿರುವಂಥ ಬಿಳಿ ಬಿಳಿ ಚಾಕ್ಲೇಟು ನಿಮಗೆ ರೆಡಿ ಆಗುತ್ತೆ. ಡಿಸೈನ್ ಚಾಕ್ಲೇಟ್ ರೆಡಿ ಆಗುತ್ತೆ. ಇಟ್ಕೋಣ. ಹಾಂ, ವೈಟ್ ಚಾಕ್ಲೇಟ್. ವೈಟ್ ಚಾಕ್ಲೇಟು ನಾವು 10 ರಿಂದ 15 ನಿಮಿಷ ರೆಫ್ರಿಜರೇಟರ್ ಇಟ್ಟು ಅದನ್ನು ಬಡಿದ್ರೆ ವಾಪಸ್ಸು ಈ ಥರ ಎಲ್ಲ ಡಿಸೈನ್ ಆಗಿ ಬರುತ್ತೆ. ಈ ಡಿಸೈನ್ ಆಗಿ ಬಂದಿರೋದನ್ನ ಒಂದು ಬಂಚ್ ಮಾಡಿ ನೀವೇ ತಿನ್ಬೋದು, ಇಲ್ಲ ಪಕ್ಕದ ಮನೆಯವ್ರಿಗೆ ಕೊಡ್ಬೋದು. ಹೊಸ ವರ್ಷದ ಶುಭಾಶಯ ಕೂಡ ಹೇಳ್ಬೋದು. ಇಷ್ಟು ಅದ್ಭುತವಾಗಿರುವಂಥ ಚಾಕ್ಲೇಟ್ನ ಸುಚಿತ್ ಅವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದೀವಿ. ನೋಡ್ಕೊಳ್ಳಿ, ಚಾಕ್ಲೇಟ್ ಮಾಡ್ಕೊಳ್ಳಿ. ವೈಟ್ ಚಾಕೊಲೇಟ್ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ನೀರು ಹಾಕಿ ಅದರ ಮೇಲೆ ಒಂದು ಬಾಣಲಿ ಇಟ್ಟು ಅದರಲ್ಲಿ ಕೋಕೋ ಬಟರ್, ಸಕ್ಕರೆ ಪುಡಿ, ಹಾಲಿನ ಪುಡಿ ಹಾಕಿ ಕರಗಿಸಿ ವೆನಿಲಾ ಎಸೆನ್ಸ್ ಹಾಕಿ ಮಿಶ್ರಣ ಗಟ್ಟಿಯಾಗುವ ತನಕ ಮಿಕ್ಸ್ ಮಾಡಿ ಚಾಕ್ಲೇಟ್ ಮೌಲ್ಡ್ಗೆ ಹಾಕಿ ಫ್ರೀಜರ್ನಲ್ಲಿ ಸುಮಾರು ಅರ್ಧ ಗಂಟೆ ಇಡಿ. ಈಗ ವೈಟ್ ಚಾಕೊಲೇಟ್ ರೆಡಿ ಟು ಟೇಸ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಬಿಳಿಯ ಚಾಕ್ಲೇಟ್ ರೆಡಿ ಮಾಡಿದ್ದಾರೆ. ಅನ್ಕೊಂಡ್ವಿ ಮೌಲ್ಡ್ಗೆ ಹಾಕ್ಬೇಕಾದ್ರೆ ಸ್ವಲ್ಪ ಬ್ರೌನ್ ಏನೋ ಆಗ್ಬಿಡುತ್ತೇನೋ ಅನ್ಕೊಂಡ್ವಿ, ಆದರೆ ಬ್ರೌನ್ ಎಲ್ಲ ಏನೂ ಆಗಿಲ್ಲ. ಅದ್ಭುತವಾಗಿ ಬಿಳಿ ಕಲರ್ಗೆ ಬಂದಿದೆ. ಇದನ್ನ ನಾವು ಬ್ರೌನ್ ಚಾಕ್ಲೇಟು ಮಾಡ್ಕೋಬಹುದು, ಡಾರ್ಕ್ ಚಾಕ್ಲೇಟಲ್ಲೂ ಮಾಡ್ಕೋಬಹುದು, ವೈಟಲ್ಲೂ ಮಾಡ್ಕೋಬಹುದು. ನೀವು ಮಾಡಬೇಕಂದ್ರೆ ಆ ಬ್ರೌನ್ ಚಾಕ್ಲೇಟಲ್ಲಿ ಮತ್ತು ಡಾರ್ಕ್ ಚಾಕ್ಲೇಟಲ್ಲಿ ಇದನ್ನು ಮಿಕ್ಸ್ ಮಾಡಿ ಎಲ್ಲ 4 ಒಂದು ಬೊಕ್ಕೆ ಥರ ಒಂದು 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 ಗಿಫ್ಟ್ ಇದನ್ನ ಮಾಡಿ ಕೊಟ್ಟರೆ ಹೌದು, ಅದ್ರ ಮಜಾನೇ ಬೇರೆ. ಟೇಸ್ಟ್ ಮಾಡೋದಾ ಮೇಡಮ್? ಟೇಸ್ಟ್ ಮಾಡಿ. ತುಂಬ ಚೆನ್ನಾಗಿದೆ, ಸ್ವಲ್ಪ ತಣ್ಣಗೂ ಇದೆ, ಚೆನ್ನಾಗಾಗಿದೆ. ಇಷ್ಟೊಂದು ಚಾಕ್ಲೇಟ್ಗೆ ಎಷ್ಟೊಂದು ಕಾಸು ಕೊಡ್ಬೇಕು ಗೊತ್ತೇನ್ರಿ? ಮನೇಲಿ ಮಾಡ್ಕೊಳ್ಳಿ, ತುಂಬ ಸಖತ್ತಾಗಿದೆ. ತಿಂತೀರಾ? ಇಲ್ಲ, ಟೇಸ್ಟ್ ಮಾಡಿ. ಬಾಯಲ್ಲಿಟ್ಟರೆ ಕರಗುತ್ತೆ ಅಂತೀರಲ್ಲ, ಆ ಥರ ಇದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಖ್ಯಾತ ಸಮೋಹಿನಿ ತಜ್ಞರು ಬಾಲಕೃಷ್ಣ ಗುರೂಜಿಯವರು ಬರ್ತಾ ಇದ್ದಾರೆ. ವರ್ಷದ ಕೊನೆಯಲ್ಲಿ ಅದ್ಭುತವಾಗಿರುವಂಥ ಆರೋಗ್ಯದ ಅಡುಗೆ ಹೇಳ್ಕೊಡ್ತೀವಿ ಮುರಳಿ. ವರ್ಷ ಪೂರ್ತಿ ಹೇಳ್ಕೊಟ್ಟಿದ್ದೀವಿ, ಈಗಲೂ ಮುಂದುವರಿಸ್ತಾ ಇದ್ದೀವಿ. ಆದರೂ ಆರೋಗ್ಯ ತುಂಬ ಇಂಪಾರ್ಟೆಂಟು ಅಂತ ಹೇಳ್ತಾ ಇದ್ದಾರೆ ನಮ್ಮ ಬಾಲಕೃಷ್ಣ ಗುರೂಜಿಯವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಮುರಳಿ. ಗುರುಜಿ, ಏನು ಮಾಡ್ತಾ ಇದ್ದೀರಾ ಇವತ್ತು? ಇವತ್ತೊಂದು ಹೊಟ್ಟೆ ತುಂಬುವಂತಹ ಒಂದು ಅಡುಗೆ ತೋರಿಸೋಣ. ಹೊಟ್ಟೆ ತುಂಬುವಂಥ ಅಡುಗೆ ತೋರಿಸ್ತಾ ಇದೀವಿ ಅಂದರೆ ಎಣ್ಣೆ ಬೆಣ್ಣೆ ತುಪ್ಪ ಇರುತ್ತೆ ಅಂತ ಕನಸು ಮಾತ್ರ ಕಾಣಬೇಡಿ. ಎಣ್ಣೆ ಬೆಣ್ಣೆ ತುಪ್ಪ ಹಾಲು ಮೊಸರುಗಳ ಪ್ರಯೋಗಗಳಿಲ್ಲದೆ ಯಾವ ರೀತಿ ನಮ್ಮ ದಿನನಿತ್ಯದ ಆಹಾರ ಕ್ರಮಗಳನ್ನ ಅಳವಡಿಸ್ಕೋಬೇಕು, ಇಷ್ಟು ಅಳವಡಿಸ್ಕೊಂಡ್ಮೇಲೆ ಆಟೋಮೆಟಿಕ್ಕಾಗಿ ಆರೋಗ್ಯ ಬರುತ್ತೆ. ಸರ್ ಇದು ತಿಂದರೆ ಅದು ಬರಲ್ವಾ ಇದು ಬರಲ್ವಾ ಪ್ರಶ್ನೆನೇ ಇಲ್ಲ. ಸುಮಾರು 350ಕ್ಕಿಂತ ಜಾಸ್ತಿ ಆರೋಗ್ಯದ ಅಡುಗೆನ ತೋರಿಸಿರುವಂಥ ಏಕೈಕ ಚಾನಲ್ಲು ನಮ್ಮ ಜಿ ಕನ್ನಡ. ಅದರೊಳಗೂ ನಮ್ಮ ಒಗ್ಗಂಡಬ್ಬಿ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರೂಜಿಯವರು ಇಷ್ಟೊಂದು ಆರೋಗ್ಯದ ಅಡುಗೆನ ತೋರಿಸ್ತಾ ಇದ್ದೀವಿ. ಬರೆದು ಅಲ್ಮೇರಾದಲ್ಲಿ ತುಂಬಿಸ್ಬೇಡಿ ಬುಕ್ಗಳನ್ನ. ಅದ್ರೊಳಗಿರೋವಂಥದ್ದನ್ನ ಅಳವಡಿಸ್ತಾ ಹೋಯ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಂದಲ್ಲ ಒಂದು ಆರೋಗ್ಯದ ಸಮಸ್ಯೆ ಕಡಿಮೆ ಆಗ್ತಾ ನಿಮ್ಮ ಆರೋಗ್ಯ ವೃದ್ಧಿ ಆಗಿರಲಿ ಸಂಶಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಖ್ಯಾತ ಸಮೋಹಿನಿ ತಜ್ಞರು ಬಾಲಕೃಷ್ಣ ಗುರೂಜಿಯವರು. ಓಕೆ ಗುರುಜಿ, ಏನು ಮಾಡ್ತಾ ಇದ್ದೀವಿ ಹೊಟ್ಟೆ ತುಂಬೋದು? ಇವತ್ತೊಂದು ಪರೋಟ ಮಾಡೋಣ. ಓಕೆ, ಪಾಲಕ್ ಪರೋಟ ಅಥವಾ ಟೋಫು ಪಾಲಕ್ ಪರೋಟ. ಟೋಫು ಪಾಲಕ್ ಪರೋಟ ಬೇಕಾಗುವ ಸಾಮಗ್ರಿಗಳು: ಟೋಫು, ಪಾಲಕ್ ಸೊಪ್ಪು, ಗೋಧಿ ಹಿಟ್ಟು, ನಿಂಬೆಹಣ್ಣು, ಹಸಿಮೆಣಸಿನಕಾಯಿ, ಉಪ್ಪು. ಓಕೆ. ಟೋಫು ಅಂದರೆ ಪನ್ನೀರ್ ತಿಂತೀವಲ್ಲ
ಅದು ಹಾಲಿಂದ ಮಾಡುವಂಥ ಒಂದು ಉತ್ಪನ್ನ. ಇದು ಟೋಫು ಬಂದು ಸೋಯಾ ಹಾಲಿನಿಂದ ತಯಾರು ಮಾಡ್ತಕ್ಕಂಥ ಒಂದು ಪನ್ನೀರು. ಪನ್ನೀರ್ ಅಂತ ಎಲ್ಲರಿಗೂ ಒಂದೇ ಒಂದು ಹಾಲಿಂದ ತಯಾರು ಮಾಡೋದೇ ಪನ್ನೀರ್ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ, ಟೋಫು ಅಂದರೆ ಇದು ಸೋಯಾಬೀನ್ ಎಣ್ಣೆ ಹಾಲಿನಿಂದ ಮಾಡಿರ್ತಕ್ಕಂಥ ಒಂದು ಪನ್ನೀರ್ ಥರ ಇರುತ್ತೆ. ಪನ್ನೀರ್ ಅಂತ ಹೇಳ್ಬೋದು, ಪರವಾಗಿಲ್ಲ, ನೋ ಇಶ್ಯೂ. ಓಕೆ, ಇದನ್ನ ಮತ್ತೆ ಪಾಲಕ್ ಸೊಪ್ಪನ್ನು ಹಾಕಿ ಒಂದು ಒಳ್ಳೆ ಅದ್ಭುತವಾಗಿರುವಂಥ ಪರೋಟನ ಮಾಡಿ ತೋರಿಸ್ಕೊಡ್ತಾ ಇದ್ದಾರೆ ಬಾಲಕೃಷ್ಣ ಗುರುಜಿಯವರು. ಓಕೆ ಗುರು, ಶುರು ಮಾಡೋದು. ಒಂದು ಮಿಕ್ಸಿಂಗ್ ಬೌಲ್ ಕೊಟ್ಟೆ ಗುರು. ಸೊ ಮೊದಲು ಟೋಫುನ ಎಸ್ ಗುರು. ಕ್ರಂಬಲ್ ಮಾಡ್ಕೋಬೇಕು. ಓಕೆ, ಸೊ ಫಿಶ್ ಅಂತ ಆಗ್ಬಿಡುತ್ತೆ ಗುರು. ಇನ್ನೇ ಸ್ವಲ್ಪ ನಮ್ಮ ಪನ್ನೀರ್ ಆಗಲ್ಲ, ಅದು ಒಡ್ಕೊಡ್ಕೊಳ್ತಾ ಇರುತ್ತೆ, ಎಲಾಸ್ಟಿಸಿಟಿ ಇರುತ್ತೆ, ಜಾಸ್ತಿ ಇರುತ್ತೆ ಹಾಲಿನ ಉತ್ಪನ್ನಗಳಲ್ಲಿ. ಇದು ಈಸಿ. ಟೋಫು ಇದು ಕಾಳಿನ ಉತ್ಪನ್ನ, ಇದು ಕಾಳಿನಿಂದ ತೆಗೆದಿರ್ತಕ್ಕಂಥ ಉತ್ಪನ್ನ ಇದು. ಸೊ ಈಗ ಪಾಲಕ್ ಹಾಕೋಣ. ಓಕೆ, ಆ ಟೋಫು ನಮ್ಮ ಸೋಯಾ ಬೀಜದಿಂದ ತೆಗೆದಿರ್ತಕ್ಕಂಥ ಈ ಟೋಫುನ ಚೆನ್ನಾಗಿ ಪಾಲಕ್ ಸೊಪ್ಪಲ್ಲಿ ಕಲಿಸ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ಗೋಧಿ ಹಿಟ್ಟಲ್ಲ ಸರ್? ಗೋಧಿ ಹಿಟ್ಟು. ಓಕೆ ಓಕೆ ಓಕೆ. ಎಣ್ಣೆ ಬೆಣ್ಣೆ ತುಪ್ಪ ಹಾಕಿ ಪರೋಟ ಮಾಡಿಬಿಡ್ತೀವಿ ಅಂದ್ಕೊಂಡಿದ್ರೆ ಭಾಳ ತಪ್ಪಾಗುತ್ತೆ ಸರ್. ಎಣ್ಣೆ ಬೆಣ್ಣೆ ಎಲ್ಲ ಏನೂ ಇಲ್ಲ. ಇದು ಯಾವ್ದು ಜೊತೆ ತಿನ್ನೋದು ಗುರುಜಿ? ಇದು ಚಟ್ನಿ ಜೊತೆ ತಿನ್ಬೋದು, ಉಪ್ಪಿನಕಾಯಿ ಟೊಮ್ಯಾಟೊ, ಓ ಎಸ್, ಟೊಮ್ಯಾಟೊ ಕೆಚಪ್ ಜೊತೆ ನಡೆಯುತ್ತೆ. ಓಕೆ, ಇದಕ್ಕೆ ಸ್ವಲ್ಪ ಖಾರ ಹಾಕೋಣ. ಹಾಕಿ. ಇದು ಹಸಿಮೆಣಸಿನ್ಕಾಯಿ ಪೇಸ್ಟಾ? ಹಸಿಮೆಣಸಿನಕಾಯಿ ಪೇಸ್ಟ್. ಓಕೆ, ರುಚಿಗೆ ತಕ್ಕ ಉಪ್ಪು. ನೋಡಿ ಎಷ್ಟು ಸಿಂಪಲ್ ಅಡುಗೆಗಳಂತ ಹೇಳಿದ್ರೆ ಆರೋಗ್ಯಕ್ಕೆ ಇಷ್ಟೇ ಸಾಕು. ನಾವೆಲ್ಲ ಏನು ಮಾಡ್ಬಿಟ್ಟಿದ್ದೀವಿ ಅಂದರೆ ನಿತ್ಯ ಜೀವನದಲ್ಲಿ ಅನಾರೋಗ್ಯಕ್ಕೆ ಏನು ಬೇಕೋ ಅದನ್ನೇ ಜಾಸ್ತಿ ಬಳಸ್ತಾ ಇದ್ದೀವಿ. ಆದರೆ ನಾವು ಆರೋಗ್ಯ ಇರಬೇಕು ಅಂದರೆ ಅಷ್ಟೊಂದೆಲ್ಲ ಸಾಮಗ್ರಿಗಳ ಅವಶ್ಯಕತೆಯೂ ಇಲ್ಲ. ಇದು ಸಿಂಪಲ್ ಲೈಫ್ ಆ್ಯಂಡ್ ಸಿಂಪಲ್ ಲಿವಿಂಗ್. ಏನು ಸರ್ ಗುರುಜಿ? 100%. ಯಾಕಂದ್ರೆ ಅಷ್ಟೊಂದೆಲ್ಲ ಬೇಕಾಗಿಲ್ಲ. ಎಣ್ಣೆ ಬೆಣ್ಣೆ ತುಪ್ಪ ಎಲ್ಲ ಹಾಕಿ ಎಲ್ಲ ಹಾಳು ಮಾಡಿಕೊಂಡು ದೇಹಕ್ಕೆ ಟ್ಯಾಕ್ಸ್ ಮಾಡಿ ತಿರ್ಗಾ ಅದೆಲ್ಲ ಮಾಡ್ಕೊಳ್ಳೋ ಬದಲು ಇಷ್ಟೇ ತಿನ್ಕೊಂಡು ಹೋಯ್ತು ಅಂದರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಜೊತೆಗೆ ಇರೋ ತನಕ ನಾವು ಆರೋಗ್ಯವಾಗಿರಬೇಕು. ಎಷ್ಟು ವರ್ಷ ಬದುಕಿರ್ತೀವೋ ಅಷ್ಟು ವರ್ಷನೂ ಸಹ ಆರೋಗ್ಯವಾಗಿದ್ದರೆ ಎಲ್ಲೋ ಒಂದು ಕಡೆ ಎಲ್ರಿಗೂ ಒಳ್ಳೇದಾಗುತ್ತೆ. ನಾವು ಆರೋಗ್ಯವಾಗಿದ್ದು ಬೇರೆಯವ್ರನ್ನೂ ಆರೋಗ್ಯವಾಗಿಡಬೇಕು. ಎಸ್, ಇಲ್ಲಾಂದ್ರೆ ನಮ್ಮ ಕಾಯಿಲೆ ತೋರಿಸ್ಕೊಂಡ್ರೆ ಬೇರೆಯವ್ರಿಗೂ ಕಾಯಿಲೆಗಳು ಬಂದಂಗೆ ನಮ್ಮ ನೋಡ್ಕೊಂಡು ಹೌದು ಗುರುಜಿ. ಮನೇಲಿ ಒಬ್ಬರಿಗೆ ಏನಾದ್ರು ಒಂದು ದೊಡ್ಡ ಕಾಯಿಲೆ ಬಂತು ಅಂತ ಹೇಳಿದ್ರೆ ಮಲ್ಲಿರೋರಿಗೆಲ್ಲ ಕಾಯಿಲೆ ಬಂತು ಅಂತ ಫ್ಯಾಮಿಲಿನೇ ಅಲ್ವಾ ಗುರುಜಿ? ನಿರ್ನಾಮ. ನೋಡಿ ಎಷ್ಟು ಸಿಂಪಲ್ ಲೈಫ್, ನಮ್ಗೆ ಅರ್ಥ ಆಗಿಲ್ಲ. ನಿಜ. ತುಂಬ ಸಿಂಪಲ್ ಲೈಫು. ಬೇಕಾದ್ದನ್ನು ಹತ್ತದಲ್ಲೇ ಸಿಗುವಂಥ ವಸ್ತುಗಳೆಲ್ಲ ನಾವು ಆರೋಗ್ಯದ ಅಡುಗೆಗಳಲ್ಲಿ ನಾವು ತೋರಿಸುವಂಥದ್ದೆಲ್ಲ ನಿಮ್ಮಲ್ಲೇ ಇರುತ್ತೆ. ದಿನನಿತ್ಯ ನೋಡ್ತಾ ಇರ್ತೀರಾ, ಆದರೆ ಅದನ್ನ ಬಿಟ್ಟೇ ಬಿಟ್ಟಿರ್ತೀವಿ. ಅದನ್ನು ಬಿಟ್ಟು ಬೇರೆ ಎಲ್ಲ ತಿಂತಾ ಇರ್ತೀವಿ ಬೇಕಾಗಿಲ್ದಿರೋದಿಲ್ಲ. ಓಕೆ ಗುರು, ಇದಕ್ಕೆ ಸ್ವಲ್ಪ ನಿಂಬೆ ರಸನ ಹಾಕ್ಬೋದು. ಹಾಕಿ ಕ್ವೈಟ್ ಗುಡ್. ಹಾಕಿ. ಎಣ್ಣೆ ಬೆಣ್ಣೆ ಅಂತೂ ಹಾಕಲ್ಲ, ನಿಂಬೆ ರಸ ಹಾಕಕ್ಕೆ ಏನು ಪ್ರಾಬ್ಲಮ್ ಗುರುಜಿ? ಹಾಕೊಳ್ಳಿ ಗುರುಜಿ. ಸ್ವಾಭಾವಿಕವಾಗಿ ಸಿಗುವಂಥದ್ದು, ಪ್ರಕೃತಿದತ್ತವಾಗಿ ಸಿಗುವಂಥದ್ದು ಏನು ಹಾಕ್ಕೊಂಡ್ರು ನಮ್ಗೆ ಹೇಗೆ ತೊಂದರೆ ಆಗಲ್ಲ. ಅದನ್ನೆಲ್ಲ ಇನ್ನೇನೇನೋ ಮಾಡಿ ಹಾಕ್ಕೊಂಡಾಗಲೇ ಸ್ವಲ್ಪ ತೊಂದರೆಗಳು ಜಾಸ್ತಿ ಅಂತ. ರಿಫೈನ್ ಮಾಡೋದು, ರಿಫಾರ್ಮ್ ಮಾಡೋದು, ಏನೇನೋ ಮಾಡೋದು. ಹೌದೌದು. ಸ್ವಲ್ಪ ಗೋಧಿ ಹಿಟ್ಟಿನ ಜೊತೆಗೆ ಲಟ್ಸ್ಕೋಬೇಕಾಗತ್ತೆ. ಯಾಕಂದ್ರೆ ಎಣ್ಣೆ ಬೆಣ್ಣೆ ಏನು ಇರಲ್ವಲ್ಲ, ಕಚ್ಕೊಳ್ತಾ ಇರುತ್ತೆ. ಓಕೆ, ಏನು ಎಣ್ಣೆ ಬೆಣ್ಣೆ ಹಾಕಿಲ್ಲ ಅಂದರೆ ಬರಲ್ವಾ? ಬಂದಿದೆಯಲ್ಲ, ಸಿಕ್ಕಾಪಟ್ಟೆ ಸಕ್ಕತ್ತಾಗೆ ಬಂದಿದೆ. ನಮಗೆಲ್ಲ ಅದು ಮೈಂಡ್ ಸೆಟ್ ಆಗಿಬಿಟ್ಟಿದೆ ಅಷ್ಟೇನೆ. ಇಲ್ಲಾಂದರೆ ಏನು ಪ್ರಾಬ್ಲಮ್ ಇರಲ್ಲ. ಚಟ್ನಿ, ಉಪ್ಪಿನಕಾಯಿ, ಚಟ್ನಿ ಪುಡಿ, ಮೊಸರು ಅಂದರೆ ನಮ್ಮ ಕಾಳಿನ ಮೊಸರು. ಓಕೆ ಓಕೆ ಓಕೆ, ಎವರಿಥಿಂಗ್ ಗೋಸ್ ವೆಲ್. ಎಸ್, ಚಟ್ನಿ ಅಲ್ಟಿಮೇಟ್, ಚೆನ್ನಾಗಿರುತ್ತೆ. ಕಾಯಿ ಚಟ್ನಿ ನಡೆಯುತ್ತೆ, ಓಕೆ, ಈರುಳ್ಳಿ ಚಟ್ನಿ ನಡೆಯುತ್ತೆ, ಟೊಮೆಟೊ ಚಟ್ನಿ ನಡೆಯುತ್ತೆ, ಎನಿ ಚಟ್ನಿ. ಎಸ್ ಎಸ್. ಹಾಂ, ಚೆನ್ನಾಗಿದೆ ಗುರುಜಿ, ಅದ್ಭುತವಾಗಿದೆ. ಓಯ್ ಸಾಕು ಸಾಕು, ಎಂಥ ಸೈಜ್ ಕೊಟ್ಟಿದ್ದೀವಿ ಗುರುಜಿ. ಮುರಳಿಯವರೇ, ಟೋಫು ಪಾಲಕ್ ಪರೋಟ. ಟೋಫುನು ಹಾಕಿದ್ದೀವಿ, ಎಲ್ಲೋ ಒಂದು ಕಡೆ ಆರೋಗ್ಯ ವೃದ್ಧಿ ಆಗುತ್ತೆ. ಪಾಲಕ್ ಹಾಕಿದ್ದೀವಿ, ಎಣ್ಣೆ ಬೆಣ್ಣೆ ಇಲ್ಲದೆ ಒಂದು ಪರೋಟಾನ ಮಾಡಿದ್ದೀವಿ ಅಂದರೆ ಅದು ಹೊಟ್ಟೆ ತುಂಬೋ ಅಂಥದ್ದು ಅಂತ ಬೇರೆ ಗುರುಜಿ ಬಂದ ತಕ್ಷಣ ಹೇಳ್ಬಿಟ್ರು. ಆದ್ದರಿಂದ ಈ ಥರದ್ದು 2 ತಿಂದರೆ ಸಾಕು, ಮಧ್ಯಾಹ್ನ 3 ಗಂಟೆ ಆದರೂ ಹೊಟ್ಟೆ ಹಸಿಯಲ್ಲ. ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಆದರೆ ಸ್ವಲ್ಪ ಅಭ್ಯಾಸ ಮಾಡ್ಕೋಬೇಕು.
ಈ ಚಟ್ನಿನ ರುಚಿಯಾಗಿ ಮಾಡ್ಕೊಂಡ್ಬಿಟ್ರೆ ಇದೆಲ್ಲ ಆಟೋಮೆಟಿಕ್ ಆಗಿ ಒಳಗೊಟ್ಟೋಗುತ್ತೆ. ಅದಕ್ಕೇನು ಎಣ್ಣೆ ಬೆಣ್ಣೆ ಅಂತ ಯೂಸ್ ಮಾಡಲ್ಲ. ಹಾಕದೆ ಉಪ್ಪು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹುಣ್ಸೆಹಣ್ಣು, ಮೆಣಸಿನ್ಕಾಯಿ, ಹುಣಸೆಹಣ್ಣು ಹಾಕೊಂಡು ತಿಂದ್ರೆ ಅದ್ಭುತವಾಗಿರುತ್ತೆ ಆರೋಗ್ಯ. ಓಕೆ, ನಮ್ಮ ಬಾಲಕೃಷ್ಣ ಗುರುಜಿಯವರು ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಟೋಫು ಪರೋಟ ಮಾಡ್ಕೊಳ್ಳಿ. ಟೋಫು ಪಾಲಕ್ ಪರೋಟ ಮಾಡುವ ವಿಧಾನ: ಒಂದು ಬೌಲ್ಗೆ ಟೋಫು, ಪಾಲಕ್ ಹಾಕಿ ಚೆನ್ನಾಗಿ ಕಲಸಿ, ನಂತರ ಗೋಧಿ ಹಿಟ್ಟು, ಹಸಿ ಮೆಣಸಿನಕಾಯಿ ಪೇಸ್ಟ್, ಉಪ್ಪು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಇದಕ್ಕೆ ನಿಂಬೆ ರಸ ಸೇರಿಸಿ ಮಿಕ್ಸ್ ಮಾಡಿ. ಈ ಮಿಶ್ರಣವನ್ನು ಉಂಡೆ ಮಾಡಿ ಗೋಧಿ ಹಿಟ್ಟಿನಲ್ಲಿ ಅದ್ದಿ ಲಟ್ಟಿಸಿ ಕಾದ ಹೆಂಚಿನ ಮೇಲೆ ಎರಡೂ ಕಡೆ ಬೇಯಿಸಿ. ಈಗ ಆರೋಗ್ಯಕರವಾದ ಟೋಫು ಪಾಲಕ್ ಪರೋಟ ತಿನ್ನಲು ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಸಾಮಾನ್ಯ ತಜ್ಞರು ಬಾಲಕೃಷ್ಣ ಗುರುಜಿಯವರು ಅದ್ಭುತವಾಗಿರುವಂತಹ ಒಂದು ಟೋಫು ಪಾಲಕ್ ಪರೋಟವನ್ನ ಮಾಡಿಕೊಟ್ಟಿದ್ದಾರೆ. ಅದನ್ನ ತಿನ್ಬೇಕು, ಜೊತೆಗೆ ಒಂದು ಒಳ್ಳೆ ಚಟ್ನಿನೂ ಬೇರೆ ಮನೆಯಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಚಟ್ನಿ ಚೆನ್ನಾಗಿತ್ತು ಅಂದ್ರೆ ಟೋಫಾರು ಇರಲಿ ಪಾಪಾರು ಇರಲಿ ಚೆನ್ನಾಗಿ ಹೋಗ್ಬಿಡುತ್ತೆ ಅಂತ ನಾನು ಅನ್ಕೊಂಡಿರೋದು. ಗುರುಜಿ ತಿನ್ಬೇಕು, ಅದಕ್ಕಿಂತ ಮೊದಲು ನಿಮ್ ಜೊತೆ ಮಾತಾಡಕ್ಕೆ ಬಹಳ ಹೊತ್ತಿನ ಒಬ್ರು ಕಾಯ್ತಾ ಇದಾರೆ. ಅವ್ರ ಜೊತೆ ನೀವು ಮಾತಾಡ್ಬೇಕು. ಹಲೋ ಅಮ್ಮ, ನಮಸ್ಕಾರ ಅಮ್ಮ. ನಾನು ಮುರಳಿ ಮಾತಾಡ್ತಾ ಇದ್ದೀನಿ. ಬಾಲಕೃಷ್ಣ ಗುರುಜಿಯವರು ಇದ್ದಾರೆ. ನಿಮ್ಮ ಪ್ರಶ್ನೆ ಏನಿದ್ರು ಕೇಳ್ಬೋದು, ಕೇಳಿಮ್ಮ. ನಮಸ್ಕಾರಮ್ಮ, ಹೇಳಮ್ಮ, ಏನ್ ತೊಂದರೆ? 11 ತಿಂಗಳಿಗೆ ಆಚೆ ನಾನು ಮಗನ ಮನೆಗೆ ಹೋಗಿದ್ದೆ. ಹೋದಾಗ ಮನೆಗೆ ಬರಬೇಡ ಅಂತ ಹೇಳಿ ಸೊಸೆ ಬಾಗಿಲು ಮುಚ್ಚಿಬಿಟ್ಟು ಬಾಗಿಲು ತೆಗೆದಿಲ್ಲ. ಕಡೆಗೆ ಹೋದ್ರೆ ಅಚ್ಚಿಮನೆಯಿಂದ ಒಂದು ಓಡ್ಸು ಅಂತೇಳಿ ಮಗ ಫೋನ್ ಮಾಡಿ ಹೇಳಿದೆ, ಇಲ್ಲದ್ರೆ ಬರ್ತಿದ್ದ ಕಾಲು ಕಟ್ಟಿದ್ದೇನೆ, ನನ್ನ ಮನೆಗೆ ಏಕೆ ಬರ್ತಿದ್ದೆ ಅಂತ ಇದು ಮಾಡ್ದ. ಅಲ್ಲಿಂದ ಬೇಜಾರಿನಲ್ಲಿ ಬಂದೆ. ಅದೇ ಬೇಜಾರಿನಲ್ಲಿ ಚೆನ್ನಾಗಿದ್ದೆ. ಮಿತ್ರನಾಯ್ತು, ಊಟ ಮಾಡಕ್ಕಾಗಲ್ಲ, ಮಾತಾಡಕ್ಕಾಗಲ್ಲ, ಹೀಗೆ ಏನೇನೋ ಕಲಿಯೋದು ಏನೇನೋ ಆಯ್ತು. ಕಡೆಗೆ ಆಟೋದಲ್ಲಿ ಸಮೇತ ಹೋಗಕ್ಕೆ ಆಗದೆ ಜಯದೇವ ಹಾಸ್ಪಿಟ್ಲಿಗೆ ಹೋದೆ. ಎದ್ದು ಮಾಡಿದ್ರು. ಐಶ್ವರ್ಯ 2-3 ದಿವಸ ಇದ್ದೆ. ಈಗ ನನಗೆ ತಲೆ ನೋವು, ತಲೆ ಭಾರ ಆಯ್ತಾ, ಅದೇ ಆಟೋ ವೀಕಂತೀನಿ ಅನ್ನೋದು, ಆಟೋ ನೋವು, ಬದಿ ನೋವು, ನನ್ನ ಹೇಳಕ್ಕಾಗಲ್ಲ ಸ್ವಾಮೀಜಿ. ಬದಿ ನೋವು, ಬೆನ್ನು ನೋವು, 2 ಕೈ ಭುಜದಿಂದ ಕೈವರೆಗೆ ಎಳ್ತಾ, ಅದರ ಮೇಲೆ ಜಿಂಕೊಟ್ಟೋದು, ಕಾಲು ಎಳ್ತಾ, ನಡೆಯಕ್ಕಾಗಲ್ಲ, ಮೊಣಕೈ ಕಾಲು ನೋವು, ಮತ್ತೆ ಗಂಟು ನೋವು, ಮೂಗು ಕಟ್ಟೋದು, ಎಷ್ಟೆಷ್ಟೋ ಹಾಸ್ಪಿಟಲ್ ತೋರಿಸ್ಬಿಟ್ಟು ಏಕೆ ಅಂತ ನನಗೆ ಗೊತ್ತಿಲ್ಲ ಸ್ವಾಮೀಜಿ. ಅದಕ್ಕೆ ನಿಮಗೆ ಫೋನ್ ಮಾಡಿದ್ದು ಮಾತಾಡಕ್ಕೆ. ಅಮ್ಮ, ಡಾಕ್ಟರ್ ಏನ್ ಹೇಳ್ತಾರಮ್ಮ? ಈ ನೋವುಗಳು ಎಳತಾ ಸೆಳತಾ ಡಾಕ್ಟರ್ ಏನ್ ಹೇಳ್ತಾರಮ್ಮ ಇದಕ್ಕೆ? ಡಾಕ್ಟ್ರು ಹಾರ್ಟ್ ಪ್ರಾಬ್ಲಮ್ ಇದೆಯಮ್ಮ, ಹಾರ್ಟ್ ವೀಕ್ ಆಗಿದೆ. ಈಗ ಎದೆ ನೋವು 3 ಹೊತ್ತು ಒಂದು ತಗೊಳ್ತೀನಿ. ಆದರೂ 1 ದಿವಸ ಚೆನ್ನಾಗಿರ್ತದೆ, 1 ದಿವಸ ಚೆನ್ನಾಗಿರಲ್ಲ. ಏಕೆ, ಯಾವ ಕಾರಣ? ನಿಮ್ಮ ಟಿವಿಯಲ್ಲಿ ನಿಮ್ಮ ಇದು ನೋಡ್ತೀನಿ, ಯಾವ್ದಾದ್ರು ದೋಷನ ಅಲ್ಲ ಏನು, ನಾನು ಹಣೆ ಬರೋದು ಅಂತ ಕೇಳಕ್ಕೆ ಮಾಡಿದ್ದೆ ಸ್ವಾಮೀಜಿ. ಎನಿವೆ, ನೀವು ಡಾಕ್ಟ್ರಿಗೆ ತೋರಿಸಿದ್ದೀರಾ, ಡಾಕ್ಟ್ರು ನಿಮ್ಮ ತೊಂದರೆಯನ್ನ ಅಟೆಂಡ್ ಮಾಡ್ತಾ ಇದ್ದಾರೆ, ಹಾಗಾಗಿ ಒಂದು ಸೇಫ್ಟಿ ಇರುತ್ತೆ. ಸೊ ವಾಟ್ ಐ ಸಜೆಸ್ಟ್ ಈಸ್, ಅಮ್ಮ, ನಿಮಗೆ ಪ್ರೇತ ಬಾಧೆಗಳು ತುಂಬ ಆಗಿದೆ. ಒಂದು 35% ಅಷ್ಟು, 35 ಭಾಗದಷ್ಟು ಹಿಂದಿನ ಜನ್ಮದ ಸಮಸ್ಯೆಯು ಕ್ಯಾರಿ ಫಾರ್ವರ್ಡ್ ಆಗಿದೆ. ಇದನ್ನು ಸರಿ ಮಾಡ್ಕೋಬೇಕಾದ್ರೆ ನೀವು ಒಬ್ಬರೇ ಏನು ಹೆಚ್ಚಿಗೇನು ಮಾಡ್ಕೊಳಕ್ಕಾಗಲ್ಲ, ನಿಮಗೆ 2 ಸಹಾಯಕರು ಕನಿಷ್ಠ ಪಕ್ಷ ಬೇಕು. ಸೊ ಒಟ್ಟು 3 ಜನ 3.5 ದಿವಸದ ಕ್ಲಾಸ್ ಕಲ್ತ್ಕೊಂಡು ಮಾಡ್ಕೊಳ್ಳಿ. ನಿಮಗೇನೆ ಅನುಕೂಲ ಕಾಣ್ತಾ ಬಂದರೆ ಅದನ್ನು ಕಂಟಿನ್ಯೂ ಮಾಡಿ. ಅಕಸ್ಮಾತ್ ಅಭ್ಯಾಸ ಮಾಡಿ ಕೂಡ ಅಷ್ಟು ಅನುಕೂಲ ಕಾಣ್ದಿದ್ರೆ ನನಗೆ ಹತ್ರ ಬಂದರೆ ನಾನು ಸರಿ ಮಾಡಿಸ್ಕೊಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಎಸ್ಪೆಷಲಿ ಹಾರ್ಟ್ ಪ್ರಾಬ್ಲಮ್ಗೆ ವರ್ಮ ಚಿಕಿತ್ಸಾ ಅಂತ ನಾನು ಮಾಡ್ತೀನಿ. ಭಾಳ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ವೆದರ್ ಇಟ್ಸ್ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಆದರೂ ಆಯಿತು, ಮೆಕ್ಯಾನಿಕಲ್ ಪ್ರಾಬ್ಲಮ್ ಲೈಕ್ ವಾಲ್ವ್ ಪ್ರಾಬ್ಲಮ್ಮು, ಅಥವಾ ಡೆಪಾಸಿಷನ್ ಆಫ್ ಫ್ಯಾಟಿ ಥಿಂಗ್ಸ್ ಏನಿದ್ರೂ ನಾರ್ಮಲಿ ವಾಸಿ ಆಗುತ್ತದು. ಡಾಕ್ಟರ್ ಹತ್ರ ತೋರಿಸ್ಕೋತಾ ಇರಿ. ಮಗನಿಂದ ತುಂಬಾ ನೋವು ತಿಂತೀನಿ ಸರ್. ಇದು ನಿಮ್ಮ ಆತ್ಮಕ್ಕೆ ಈ ಜನ್ಮದಲ್ಲಿ ಈ ದೇಹದ ಮುಖಾಂತರ ಬೇಕಾಗಿರೋ ಅನುಭವ ಇರುತ್ತೆ. ಹಾಗಾಗಿ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು, ಅಂದರೆ ವಾಟ್ ವಿ ಕಾಲ್ ಇಟ್ ಆಸ್ ಕಾನ್ಷಿಯಸ್ ಆಗಿ, ಈ ನೋವಿನ ಅನುಭವವನ್ನು ನಿಮ್ಮ ಆತ್ಮಕ್ಕೆ ಈ ದೇಹದ ಮುಖಾಂತರ ಆಗಿಂದ ಆಗಾಗ್ಗೆ ಕೊಡ್ತಾ ಬನ್ನಿ. ಆವಾಗ ಆತ್ಮಕ್ಕೆ ಬೇಕಾಗಿರುವಂಥ ಅನುಭವ ಸಿಕ್ಕಾಗ ಒಂದು ಎಷ್ಟು ಬೇಕು ಅನುಭವ ಸಿಕ್ಕ ತಕ್ಷಣ ಅದು ನಿಲ್ಲುತ್ತೆ, ಕಮ್ಮಿ ಆಗುತ್ತೆ. ಮತ್ತು ಮುಂದಿನ ಜನ್ಮಗಳಲ್ಲಿ ಅದೇ ನೋವು ಎಕ್ಸ್ಪೀರಿಯನ್ಸ್ ಆಗಿ ಬರೋ ಅವಶ್ಯಕತೆ ಇರೋಲ್ಲ. ಈ ನೋಡಿದ್ಯಾ ಈ ನೋವು ಹೆಂಗಿದೆ, ನೋಡಿದ್ಯಾ ಈ ಮಾನಸಿಕ ನೋವು ಹೆಂಗಿದೆ, ಮಗನಿಂದ ಹಿಂಗಾಯ್ತು ನೋಡಿದ್ಯಾ, ಗಂಡ ತೀರೋದ ಆ ನೋವೆಲ್ಲ ನೋಡಿದ್ಯಾ ಅಂಥೇಳಿ
ನಿಮ್ಮ ಆತ್ಮಕ್ಕೆ ಕೊಡ್ತಾ ಬನ್ನಿಮ್ಮ. ನಾನು ಆದಷ್ಟು ಬೇಗ ನಿಮ್ಮನ್ನು ಕರ್ಸ್ಕೋತೀನಿ. ಫೋನ್ ಮಾಡಿ ಕರ್ಸ್ಕೊಂಡು ಫರ್ದರ್ ನಿಮ್ಗೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ತಾಯಿ. ಅಲ್ಲಿ ತನಕ ನೀವು ಆತ್ಮನ ಜೊತೆ ಮಾತಾಡ್ಕೊಳ್ಳಿ, ನಿಮ್ಮ ಆತ್ಮನ ಜೊತೆ ಮಾತಾಡಿ. ಒಳ್ಳೆ ಅದ್ಭುತವಾಗಿರುವಂಥ ಒಂದು ಪ್ರಶ್ನೆ ಕೇಳಿದ್ರು. ಮಗನಿಂದ ತೊಂದರೆ, ಆ ತೊಂದರೆನೇ ಮೋಸ್ಟ್ಲಿ ಅವ್ರಿಗೆ ಜಾಸ್ತಿ ಅಂತ ನನಗೆ ಅನಿಸ್ತಾ ಇದೆ. ತುಂಬ ನೋವಾಗುತ್ತೆ, ಗಂಡ ಬೇರೆ ಇಲ್ಲ, ಮಗ ನೋಡ್ಕೋಬೇಕಾದಂಥ ವಯಸ್ಸಲ್ಲಿ ಮಗ ನೋಡ್ಕೊಳ್ತಾ ಇಲ್ಲ. ಈ ನೋವೇ ಅವ್ರಿಗೆ ಜಾಸ್ತಿ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಆದರೂ ಪರವಾಗಿಲ್ಲ, ಬಾಲಕೃಷ್ಣ ಗುರುಜಿಯವ್ರು ನಿಮ್ಮನ್ನು ಕರ್ಸ್ಕೊಳ್ತಾರೆ. ಜಾನಕಿಯವರ ಫೋನ್ ನಂಬರ್ ನಮ್ಮ ಹತ್ರ ಇದೆ. ನಿಮ್ಮನ್ನು ಕರೆಸಿ, ನೇರವಾಗಿ ನಿಮ್ಮನ್ನು ಕರೆಸಿ ನಿಮಗೆ ಟ್ರೀಟ್ಮೆಂಟ್ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಮೇಡಮ್. ಆರಾಮಾಗಿರಿ, ಫಸ್ಟು ಧೈರ್ಯ ತಗೊಳ್ಳಿ. ಎಲ್ಲೂ ಹೋಗಲ್ಲ, ಮಗ ಎಲ್ಲಿಗೆ ಹೋಗ್ತಾನೆ, ವಾಪಸ್ ಬರ್ತಾನೆ. ಓಕೆ ಗುರುಜಿ, ಇದು ಚೆನ್ನಾಗಿದೆ. ಚಟ್ನಿ ತುಂಬ ಚೆನ್ನಾಗಿದೆ. ಚಟ್ನಿ ಜೊತೆಗೆ ಈ ಪರೋಟಕ್ಕೆ ಅದ್ಭುತವಾದ ಕಾಂಬಿನೇಷನ್ನು. ನಾನು ಅವಾಗಲೇ ಹೇಳಿದೆ, ಚಟ್ನಿ ಚೆನ್ನಾಗಿತ್ತು ಅಂದರೆ ಈ ಥರದ್ದು 2 ತಿಂದರೆ ಮುಗೀತು ಕತೆ. ಆರೋಗ್ಯ ಫುಲ್ ಸ್ಟಡಿ. ಚೆನ್ನಾಗಿದೆ ಗುರುಜಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಗುರುಜಿ. ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾಗಿರುವಂಥ ಒಂದು ಆರೋಗ್ಯದ ನೋಡಿ ಹೇಳ್ಕೊಟ್ಟಿದ್ದಾರೆ. ಟೋಫು ಹಾಕಿ ಒಂದು ಅದ್ಭುತವಾಗಿರುವಂಥ ಒಂದು ಪರೋಟ, ಅದಕ್ಕೆ ಒಳ್ಳೆ ಚಟ್ನಿ, ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ತಿನ್ನಬೇಕು. ಸಮಯ ನೋಡಿದ್ರೆ ಟೈಮ್ ಆಗೋಗಿದೆ ಮುರಳಿಯವರೇ, ನೀವು ಆಮೇಲೆ ತಿನ್ನಿ ಈ ಟೋಫು ಪರೋಟನ. ಫಸ್ಟು ಕಾರ್ಯಕ್ರಮ ಮುಗಿಸಿ ಅಂತ ಹೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮ ಮುಗಿಸ್ಬೇಕು. ಜೊತೆಗೆ ನೀವು ಸಹ ವೆರಿ ಸಿಂಪಲ್ ಆಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಂಪಲ್ ಆಗಿ ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಅಂತ ತಿಳಿಸಿ, ಒಗಂಡಬಿಯ 1, 2, 3 ಭಾಗಗಳ ಪುಸ್ತಕಗಳು ಎಲ್ಲ ಕಡೆ ಸಿಗ್ತಾ ಇದೆ. ರೆಸಿಪಿ ಪುಸ್ತಕ, ಆ ರೆಸಿಪಿ ಪುಸ್ತಕ ಬೇಕಾಗಿದ್ದವರು 41118646 ಈ ಸಂಖ್ಯೆಗೆ ಫೋನ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ